ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಒನ್ ಡೇ ಅನ್ನೋ ಒಂದು ಕೊರಿಯನ್ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಂಟಸಿ ಮೂವಿನ ನೋಡ್ತಾ ಇದ್ವಿ. ಅದರ ಫಸ್ಟ್ ಆಫ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕಾಣುತ್ತೆ ಅಥವಾ ಮೇಲೆ ಕಾಣಿಸಿರೋ ಕಾರ್ಡ್ ಅಲ್ಲಾದ್ರೂ ಬರುತ್ತೆ. ಅದನ್ನ ನೋಡ್ಕೊಂಡ್ ಬಂದ್ರೆ ಇವತ್ತಿನ ಸೆಕೆಂಡ್ ಹಾಫ್ ನಿಮ್ಗೆ ಅರ್ಥ ಆಗೋದು. ಸೆಕೆಂಡ್ ಹಾಫ್ ಆಗಿರೋದ್ರಿಂದ ಕಂಟಿನ್ಯೂಟಿ ಹಂಗೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬಂದು ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡ್ಕೊಳ್ತಾ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಮೂವಿನ ಕಂಟಿನ್ಯೂ ಮಾಡೋಣ. ಮೂವಿಯ ಫೈನಲ್ ಅಲ್ಲಿ ಏನ್ ನೋಡಿದ್ವಿ, ನಮ್ ಹೀರೋ ಬಂದು ಕೆಲ್ಸಕ್ಕೆ ಹೋಗದೆ ಅವತ್ತು ಹಾಸ್ಪಿಟಲ್ ಹತ್ರ ಹೀರೋಯಿನ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಯಾಕೆ ಅವಳು ಕಾಣಿಸ್ತಾ ಇಲ್ಲ ಅಂತ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಅವಳು ಕೂಡ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ನಮ್ ಹೀರೋ ಕೇಳ್ತಾನೆ, ನೆನ್ನೆಲ್ಲ ನೀನ್ ಕಾಣಿಸ್ತೀಯ ಅಂತ ಎಷ್ಟು ವೇಟ್ ಮಾಡಿದೆ ಗೊತ್ತಾ, ಎಲ್ಲೋಗಿದ್ದೆ ಅಂತ ಕೇಳಿದಾಗ ಅವಳು ಹಂಗೆ ಆಶ್ಚರ್ಯವಾಗಿ ಕೇಳ್ತಾಳೆ, ಏನು ನನ್ಗೋಸ್ಕರ ನೀವ್ ನೆನ್ನೆಲ್ಲ ವೇಟ್ ಮಾಡ್ತಾ ಇದ್ರಾ, ಏನ್ ವಿಷಯ ಅಂದಾಗ, ಬಿಡು ಬಿಡು ಅದೆಲ್ಲ ಏನು ವಿಷಯ ಇಲ್ಲ, ಬಾ ಟೆರಸ್ ಮೇಲೆ ಹೋಗಿ ಮಾತಾಡೋಣ ಅಂತ ಹೇಳಿ ಅವಳನ್ನ ಕರ್ಕೊಂಡು ಟೆರಸ್ ಮೇಲೆ ಹೋಗ್ತಾನೆ. ಅಲ್ಲಿ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಅಂತಾಳೆ, ಇಲ್ಲಿಂದ ನೋಡೋದಕ್ಕೆ ಜನರೆಲ್ಲ ಇಷ್ಟಿಷ್ಟೇ ಕಾಣಿಸ್ತಾರಲ್ವಾ, ನಾನ್ ಕಲೆಕ್ಟ್ ಮಾಡಿದ್ನಲ್ಲ ಪೆಬಲ್ ಸ್ಟೋನ್ಸ್ ಆ ತರ ಕಾಣ್ತಿದ್ದಾರೆ ಅಂದಾಗ ಹೀರೋ ಅಂತಾನೆ, ಅದು ನಿಜಾನೇ, ಇದ್ರೂನು ನೀನೇನಕ್ಕೆ ಆ ಸ್ಟೋನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇರೋದು ಅಂದಾಗ, ನನಗೆ ಫಸ್ಟ್ ಎಲ್ಲ ಕಣ್ ಕಾಣಿಸ್ತಾ ಇರ್ಲಿಲ್ವಲ್ಲ, ಅವಾಗ ಒಂದು ವಸ್ತುನ ಮುಟ್ಟಿನೇ ಅದ್ರ ಗುಣನ ತಿಳ್ಕೊಳ್ತಾ ಇದ್ದಿದ್ದು. ಆಗ ಈ ಪೆಬಲ್ ಸ್ಟೋನ್ ಬಂದು ಮುಟ್ಟೋದಕ್ಕೆ ತುಂಬಾ ಚೆನ್ನಾಗಿತ್ತಲ್ವಾ, ನೈಸ್ ಆಗಿ, ಅದರಿಂದನೇ ಎತ್ತಿಟ್ಕೊಳ್ತಾ ಇದ್ದೆ. ಇಲ್ಲಿ ನಿನ್ ಕೈ ಕೊಡು, ಮುಟ್ ನೋಡೋಣ, ನಿನ್ ಗುಣನ ನಾನು ಹೇಳ್ತೀನಿ ಅಂದಾಗ ಅವ್ನ್ ಕೂಡ ಕೈನ ಕೊಡ್ತಾನೆ. ಅವ್ನ್ ಕೈನ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡಿದವಳು ಹೇಳ್ತಾಳೆ, ನಿನಗೆ ಬದುಕ್ ಮೇಲೆ ಆಸೆನೇ ಇಲ್ಲ, ಏನೋ ಬದುಕೋದಾ ಬೇಡವಾ ಅನ್ನೋ ತರ ಒಂದು ವಿರಕ್ತಿನಲ್ಲೇ ಬದುಕ್ತಾ ಇದ್ದೀರಾ ಅಲ್ವಾ ಅಂತಂದಾಗ ಟಕ್ಕಂತ ನಮ್ ಹೀರೋ ಕೈ ತೆಗೆದ್ಬಿಟ್ಟ. ಸರಿ ನನ್ ಕೈ ಹಿಡ್ಕೊಂಡು ಫೀಲ್ ಮಾಡು, ಏನ್ ಅನ್ಸುತ್ತೋ ಹೇಳು ಅಂದಾಗ ಅವ್ಳ ಕೈ ಹಿಡ್ಕೊಂಡಾಗ ಹೀರೋ ಅಂತಾನೆ, ನಿಜವಾಗ್ಲೂ ನನ್ಗೇನು ಫೀಲ್ ಆಗ್ತಾ ನನ್ಗೇನು ಗೊತ್ತಾಗ್ತಾ ಇಲ್ಲ ಅಂತ. ಆಗ ಹೀರೋಯಿನ್ ಅಂತಾಳೆ, ಅದು ನಿಜಾನೇ, ನಿಮ್ಗೇನ ಗೊತ್ತಾಗುತ್ತೆ ಬಿಡಿ, ಫಸ್ಟ್ ಎಲ್ಲ ನನ್ಗೆ ಕಣ್ ಕಾಣಿಸ್ತಾ ಇರುವಾಗ ಪ್ರತಿಯೊಂದನ್ನು ಮುಟ್ಟಿ ತಿಳ್ಕೊಳ್ತಾ ಇದ್ದೆ, ಆದ್ರೆ ದೇವ್ರ ಏನಕ್ಕೆ ಈ ತರ ಮಾಡ್ತಾರೆ, ನನ್ಗೆ ಕಣ್ ಕೊಟ್ರು ಆದ್ರೆ ನೋಡಿ ಯಾವ್ದನ್ನು ಮುಟ್ಟಕ್ ಆಗದಿರೋ ತರ ಒಂದು ದುರಾದೃಷ್ಟನ ಕೊಟ್ಬಿಟ್ಟಿದ್ದಾರೆ ಅಂತ ತುಂಬಾ ಫೀಲ್ ಮಾಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಸರಿ ಬಾ ಹೊರಗಡೆ ಹೋಗೋಣ ಅಂತ ಹೇಳಿ ಅವಳನ್ನ ಒಂದು ಅಕ್ವೇರಿಯಂಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋ ಫಿಶಸ್ ನೆಲ್ಲ ನೋಡ್ತಾ ಇದ್ರೆ ಹೀರೋಯಿನ್ಗೆ ಅಷ್ಟು ಸಂತೋಷ ಆಗುತ್ತೆ, ಯಾಕಂದ್ರೆ ಇದಕ್ ಮುಂಚೆ ಯಾವಾಗ ನೋಡಿಲ್ವಲ್ಲ, ತುಂಬಾ ಸಂತೋಷವಾಗಿ ಅದನ್ನೆಲ್ಲ ನೋಡ್ಕೊಂಡು ಅದೇನ್ ಫಿಶು ಇದೇನ್ ಫಿಶು ಅಂತ ಕೇಳ್ತಾ ಇರ್ತಾಳೆ. ಅವ್ರ ಹತ್ರ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಅಮ್ಮ ಮಗಳನ್ನ ನೋಡಿ ತುಂಬಾನೇ ಫೀಲ್ ಮಾಡ್ತಾರೆ. ಒಂದು ಮಗುಗೆ ಅಮ್ಮ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ ಅಂದಾಗ ಇವ್ನ ಅಂತಾನೆ, ಏಕೆ ನಿನ್ಗೆ ನಿಮ್ ಅಮ್ಮ ನೋಡಿದ್ ನೆನ್ಪಿಲ್ವಾ ಅಂತಂದಾಗ, ಇಲ್ಲ ನನ್ಗೆ ಅವಾಗ ಕಣ್ ಕಾಣಿಸ್ತಾ ಇರ್ಲಿಲ್ವಲ್ಲ, ಚಿಕ್ಕ ವಯಸ್ಸಿಂದಾನು ಕಣ್ ಕಾಣಿಸಲ್ಲ, ನಾನು ಹುಟ್ಟಿದ್ಮೇಲೆ ಸ್ವಲ್ಪ ದಿನಕ್ಕೆ ನಮ್ಮಮ್ಮ ನನ್ನನ್ನ ಕರ್ಕೊಂಡೋಗಿ ಒಂದು ಚರ್ಚ್ ಅಲ್ಲಿ ಬಿಟ್ಬಿಟ್ರು, ಸೊ ನಮ್ಮಮ್ಮ ನನ್ಗೆ ನೆನ್ಪಿಲ್ಲ, ಆದ್ರೆ ನಮ್ಮಮ್ಮ ವಾಯ್ಸ್ ಮಾತ್ರ ನನ್ಗೆ ತುಂಬಾ ಚೆನ್ನಾಗಿ ನೆನ್ಪಿದೆ ಅಂತ ಹೇಳ್ತಾಳೆ. ಸರಿ ಅದಾದ್ಮೇಲೆ ಯಾವಾಗೂ ನಿಮ್ಮಮ್ಮನ ನೋಡಕ್ಕೆ ನೀನ್ ಟ್ರೈ ಮಾಡಿಲ್ವಾ ಅಂತ ಹೀರೋ ಕೇಳಿದಾಗ ಹೀರೋಯಿನ್ ಅಂತಾಳೆ, ಸುಮಾರು ಸತಿ ಟ್ರೈ ಮಾಡ್ದೆ, ಬಟ್ ಅವ್ರ ಬಗ್ಗೆ ನನ್ಗೆ ಏನೇ ಒಂದು ವಿಷಯ ಗೊತ್ತಾಗ್ಲಿಲ್ಲ, ಇವಾಗ ನಾನ್ ದೊಡ್ಡೋಳ್ ಆಗ್ಬಿಟ್ಟಿದ್ದೀನಲ್ವಾ, ಈ ಹುಡ್ಕಿನೂ ಏನ್ ಪ್ರಯೋಜನ, ನನ್ನನ್ನ ನಾನೇ ನೋಡ್ಕೋಬಹುದಲ್ವಾ, ಅದಕ್ಕೆ ನಾನು ಸುಮ್ನೆ ಆಗ್ಬಿಟ್ಟೆ ಅಂತ ಹೇಳ್ತಾಳೆ. ಇದ್ರೂ ತುಂಬಾ ಬೇಜಾರಲ್ಲಿರೋದ್ರ ನೋಡ್ಬಿಟ್ಟು ಸರಿ ಬೇರೆಲ್ಲಾದ್ರೂ ಹೋಗೋಣ ಬಾ ಅಂತ ಹೇಳಿ ಅವಳು ನಂಗೆ ಔಟಿಂಗ್ ಕರ್ಕೊಂಡು ಹೋಗ್ತಾನೆ. ಸುಮಾರು ಜಾಗನ ಸುತ್ತಿ ನೋಡ್ತಾರೆ. ಆತರಂಗೆ ಒಂದು ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಮರ ಇರುತ್ತೆ. ಆ ಮರದಿಂದ ಚಿಕ್ಕ ಚಿಕ್ಕ ಬಿಳಿ ಹೂ ಎಲ್ಲ ಬೀಳ್ತಾ ಇರೋದನ್ನ ನೋಡ್ತಾಳೆ. ಅದನ್ನ ನೋಡಿದ ತಕ್ಷಣ ಅವಳಿಗೆ ಸ್ನೋ ಸೀಸನ್ ಜ್ಞಾಪಕ ಬರುತ್ತೆ. ಹಂಗಾದ್ರೆ ಸ್ನೋ ಬಿದ್ರೆ ಇದೇ ತರ ಬೀಳತ್ತಲ್ವಾ ಅಂತ ಅದನ್ನ ಫೀಲ್ ಮಾಡೋಣ ಅಂತ ಹೇಳಿ ಕೈನ ನೀಟ್ಕೊಂಡ್ ನಿಂತಿರ್ತಾಳೆ. ಬಟ್ ಹೂವ ಬಂದ್ ಅವಳ ಕೈಯಲ್ಲಿ ನಿಲ್ಲೋದಿಲ್ವಲ್ಲ, ಅದೊಂದು ಆತ್ಮ ಆಗಿರೋದ್ರಿಂದ ಆ ಹೂವ ಅವಳ ಕೈನ ಪಾಸ್ ಮಾಡ್ಕೊಂಡು ಕೆಳಗಡೆ ಹೊರಟೋಗುತ್ತೆ. ಅದನ್ನ ನೋಡಿ ಅವಳು ಫೀಲ್ ಮಾಡುವಾಗ ತಕ್ಕಂತ ನಮ್ ಹೀರೋ ಅವಳ ಕೈ ಕೆಳಗಡೆ ನಮ್ ಹೀರೋ ಕೈನ ಇಡ್ತಾನೆ. ಇವಾಗ ಹೀರೋ ಮನುಷ್ಯ ಆಗಿರೋದ್ರಿಂದ ಹೂವ ಬಂದು ಕೆಳಗಡೆ ಬೀಳೋದಿಲ್ಲ, ಹೂವ ಮೇಲೇನೆ ಇರುತ್ತೆ. ಅದನ್ನ ನೋಡಿ ಅವಳು ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾಳೆ. ಅದಾದ್ಮೇಲೆ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಇಬ್ರು ಹಂಗೆ ಒಂದು ಬಾರಲ್ಲಿ ಕುತ್ಕೊಂಡಿರ್ತಾರೆ. ದಿಢೀರ್ ಅಂತ ಅವಳು ಹಂಗೆ ಅಲ್ಲಿಂದ ಮಾಯನೇ ಆಗ್ಬಿಟ್ಲು. ಹೀರೋಗೆ ಏನ್ ಅರ್ಥ ಆಗ್ಲಿಲ್ಲ. ಆಕ್ಚುಲಿ ಹೇಳಿದ್ವಲ್ಲ, ಹೀರೋಯಿನ್ ಬಂದು ಒಂದು ಕೋಮನಲ್ಲಿ ಇದ್ರೂನು ಅವಳಿಗೆ ಯಾವಾಗೆಲ್ಲ ಲೈಟ್ ಆಗಿ ಕಾನ್ಶಿಯಸ್ ಬರುತ್ತೋ, ಲೈಟ್ ಆಗಿ ಕೈನ ಶೇಕ್ ಮಾಡೋದು ಮತ್ತೆ ಯಾರಾದ್ರೂ ಮಾತಾಡೋದನ್ನ ಕೇಳಿಸ್ಕೊಳ್ಳೋದು, ಆತರ ಅವಳಲ್ಲಿ ಒಂದು ಚೇಂಜಸ್ ಕಾಣ್ದಾಗ ಇವಳ ಆತ್ಮ ಇಲ್ಲಿಂದ ಮಾಯ ಆಗ್ಬಿಡುತ್ತೆ, ಮತ್ತೆ ಆ ಮೈ ಒಳಗಡೆ ಹೊರಟೋಗುತ್ತೆ. ಆತರ ಇವಾಗ ಅವಳಿಗೆ ಲೈಟ್ ಆಗಿ ಕಾನ್ಶಿಯಸ್ ಬಂದಿರೋದ್ರಿಂದ ಮತ್ತೆ ಆತ್ಮ ಅವಳ ಮೈ ಒಳಗಡೆ ಹೊರಟೋಯ್ತು, ಇಲ್ಲಿ ಮಾಯ ಆಗ್ಬಿಟ್ಲು. ಬಟ್ ಹೀರೋಗ ಅದು ಇವಾಗ ಅರ್ಥ ಆಗ್ತಿದೆ, ಓಕೆ ಈ ತರನೇ ನಡೀತಾ ಇರೋದು ಅಂತ. ಅದಾದ್ಮೇಲೆ ಅವತ್ತು ನೈಟ್ ಕಳೀತು. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಸ್ಟ್ರೇಟ್ ಆಗಿ ಆಫೀಸ್ಗೆ ಹೋಗ್ತಾನೆ. ಆಫೀಸ್ಗೆ ಹೋಗ್ಬಿಟ್ಟು ಅವತ್ತು ಫಸ್ಟ್ ಹೀರೋನ ನೋಡಕ್ ಹೋದಾಗ ಡ್ರಾನ್ ಅಲ್ಲಿ ಅವಳದೊಂದು ಚಿಕ್ಕ ವಯಸ್ಸು ಫೋಟೋನ ನೋಡಿದ್ದ ಅಲ್ವಾ, ಅದನ್ನ ಅವ್ನ ಫೋನ್ ಅಲ್ಲಿ ಫೋಟೋ ಇಟ್ಕೊಂಡಿದ್ನಲ್ವಾ, ಅದನ್ನ ಅವ್ರ ಫ್ರೆಂಡ್ ಹತ್ರ ಕೊಟ್ಬಿಟ್ಟು ಈ ಫೋಟೋ ಯಾವ ಸ್ಟುಡಿಯೋನಲ್ಲಿ ತೆಗ್ದಿದ್ದು, ಯಾವಾಗ ತೆಗ್ದಿದ್ದು, ಯಾರು ತೆಗ್ಸಿದ್ದು ಅಂತ ನನ್ಗೆ ಎಲ್ಲಾ ಡೀಟೇಲ್ಸ್ ಬೇಕು ಅಂತ ಕೇಳ್ತಾನೆ. ಈ ತರ ಕೆಲಸ ಮಾಡೋದ್ರಲ್ಲಿ ನಮ್ ಹೀರೋ ಫ್ರೆಂಡ್ ಎತ್ತಿದ ಕೈ ಅಂತಾನೆ ಹೇಳ್ಬೇಕು. ಅವ್ನ್ ನೆಕ್ಸ್ಟ್ ಒಂದು 10 ನಿಮಿಷದಲ್ಲೇ ಆ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟ. ಇವ್ರು ಕೂಡ ಫೋಟೋನ ತಗೊಂಡು ಫೋಟೋ ಸ್ಟುಡಿಯೋಗೆ ಹೋಗ್ತಾರೆ. ಇದೆಂತ ಫೋಟೋ ಸ್ಟುಡಿಯೋ ನೋಡಿ, ಯಾವಾಗೋ ವರ್ಷಕ್ಕೆ ಮುಂಚೆ ತೆಗ್ದಿರೋ ಫೋಟೋಸ್ ಎಲ್ಲ ಇಟ್ಕೊಂಡು ಅದ್ರ ರೆಕಾರ್ಡ್ಸ್ ಎಲ್ಲ ಬೇರೆ ಇಟ್ಕೊಂಡಿರ್ತಾರೆ. ಅದ್ರ ಅಡ್ರೆಸ್ ಇಂದ ಹಿಡಿದು ಪ್ರತಿಯೊಂದು ಕೊಟ್ಟಿರ್ತಾರೆ, ಯಾರ್ ಫೋಟೋ ತೆಗ್ದಿದ್ದು, ಯಾರ್ ಕರ್ಕೊಂಬಂದ್ ತೆಗ್ಸಿದ್ದು ಅಂತ ಪ್ರತಿಯೊಂದನ್ನು ಬರ್ದಿಟ್ಕೊಂಡಿರ್ತಾರೆ. ಅದೇ ನಮ್ ಸುತ್ತಮುತ್ತ ಇರೋ ಈಗಿನ ಫೋಟೋ ಸ್ಟುಡಿಯೋಸ್ಗೆ ಹೋದ್ರೆ 6 ತಿಂಗಳಿಂದಗಡೆ ಹಿಡಿದ್ರು ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳಿದ್ರೇನೆ ಅದಕ್ಕೆ ನಾವು ಬ್ಯಾಕಪ್ ಎಲ್ಲ ಏನ್ ಇಟ್ಟಿಲ್ಲ, ಡಿಲೀಟ್ ಮಾಡ್ಬಿಟ್ಟಿದೀವಿ, ಇನ್ನೊಂದ್ಸತಿ ಹೊಸದಾಗಿ ಇಟ್ಕೋಬಿಡಿ ಅಂತ ಹೇಳ್ತಾರಲ್ವಾ. ಆದ್ರೆ ಯಪ್ಪ ನೋಡಿ, ಯಾವಾಗೋ ಚಿಕ್ಕ ವಯಸ್ಸಲ್ಲಿ ತೆಗ್ದಿರೋ ಫೋಟೋನ ಇನ್ನೂ ನೆನ್ಪಿಟ್ಕೊಂಡಿದ್ದಾನೆ, ಮೀನ್ಸ್ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ನಮ್ ಹೀರೋ ಕೇಳ್ಬಿಟ್ಟು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಡಿಸ್ತಾರೆ. ಆಕ್ಚುಲಿ ಫೋಟೋನ ಅವಾಗ ತೆಗ್ಸಿರೋದು ಹೀರೋಯಿನ್ ಅವ್ರ ಅಮ್ಮನೆ. ಸೊ ಅಡ್ರೆಸ್ ಎಲ್ಲ ತಿಳ್ಕೊಂಡು ಆ ಜಾಗಕ್ಕೂ ಹೋಗ್ತಾರೆ. ಆ ಜಾಗನ ನೋಡಿ ಹೀರೋಗೆ ಲೈಟ್ ಆಗಿ ಶಾಕ್ ಆಗುತ್ತೆ, ಯಾಕಂದ್ರೆ ಹೀರೋಯಿನ್ಗೆ ಆಕ್ಸಿಡೆಂಟ್ ಆಗಿರೋ ಜಾಗ ಅದು. ಮೋಸ್ಟ್ಲಿ ಅವ್ರ ಅಮ್ಮನ ನೋಡೋದಕ್ಕೋಸ್ಕರ ಈ ಜಾಗದಲ್ಲಿ ಬಂದಿದ್ಲೇನೋ, ಅವಾಗ ಆಕ್ಸಿಡೆಂಟ್ ಆಗಿರೋದು ಅಂತ ನಮ್ ಹೀರೋ ಅರ್ಥ ಮಾಡ್ಕೊಂಡ. ಅವ್ರ ಅಮ್ಮ
ಬಂದು ಅಲ್ಲೇ ಪಕ್ಕದಲ್ಲಿ ಒಂದು ಸಲೂನ್ ನ ನಡೆಸ್ತಾ ಇರ್ತಾರೆ. ಆ ಸಲೂನ್ ಹತ್ರ ಹೀರೋ ಕೂಡ ಹೋಗ್ತಾನೆ. ಅಲ್ಲಿರೋದು ಅವ್ರ ಅಮ್ಮನೆ ಅಂತ ಕೂಡ ನಮ್ ಹೀರೋಗೆ ಗೊತ್ತಾಯ್ತು. ಅವನಿಗೆ ಹೇರ್ ಕಟ್ ಮಾಡ್ಕೊಳಕ್ಕೆ ಅಂತ ಒಳಗಡೆ ಹೋದಾಗ, ಓಕೆ ಸರ್ ನಿಮ್ಗೆ ಯಾವ ತರ ಹೇರ್ ಕಟ್ ಬೇಕು ಅಂತ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಆಕ್ಚುಲಿ ನಾನ್ ನಿಮ್ ಹತ್ರ ಒಂದು ವಿಷಯ ಕೇಳ್ಬೇಕು, ನಿಮ್ಗೆ ಮಗಳಿದಾರ ಅಂತ ಕೇಳಿದಾಗ, ಅಪ್ಪ ನನ್ಗೊಂದ್ ಮಗಳಿದ್ದಾಳೆ, ಈಗ ತಾನೇ ಸ್ಕೂಲ್ಗೆ ಹೋಗ್ತಿದ್ದಾಳೆ ಅಂದಾಗ, ನಾನ್ ಆ ಮಗಳ ಬಗ್ಗೆ ಕೇಳ್ತಾ ಇಲ್ಲ, ಸುಮಾರು ವರ್ಷದಿಂದನೇ ನಿಮ್ಗೊಂದು ಮಗಳು ಹುಟ್ಟಿದ್ಲಲ್ವಾ, ಆ ಮಗಳನ್ನ ಕೂಡ ನೀವು ಕರ್ಕೊಂಡೋಗಿ ಚರ್ಚ್ ಅಲ್ಲಿ ಬಿಟ್ಬಿಟ್ರಲ್ವಾ ಅಂದಾಗ ಲೇಡಿಗೆ ಮುಖನೇ ಚೇಂಜ್ ಆಗೋಯ್ತು. ಇಲ್ಲ ನೀವ್ ಯಾರು ಅನ್ಕೊಂಡ್ ಏನ್ ಕೇಳ್ತಿದ್ದೀರಾ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ಗೆ ಯಾವ್ದು ಮಗು ಇಲ್ಲ, ನೀವು ಫಸ್ಟ್ ಇಂದ ಎದ್ದೋಗಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಇಲ್ಲಮ್ಮ ನಾನು ಒಂದೇ ಒಂದ್ ವಿಷಯನ ಹೇಳ್ತೀನಿ, ನಿಮ್ ಮಗಳಿಗೆ ಅಂದ್ರೆ ನೀವು ಚರ್ಚ್ ಅಲ್ಲಿ ಬಿಟ್ಬಿಟ್ರಲ್ಲ, ಆ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ, 2 ತಿಂಗಳಿಂದ ಅವಳು ಕೋಮಾನಲ್ಲಿದ್ದಾಳೆ, ಅವಳವಳು ಅಂತ ಅವ್ರಿಗೆ ಯಾರು ಇಲ್ಲ, ಪಾಪ ಅವಳು ತುಂಬಾನೇ ಫೀಲ್ ಮಾಡ್ತಿದ್ದಾಳೆ, ನೀವು ಒಂದ್ಸತಿ ಹೋಗಿ ಹಾಸ್ಪಿಟಲ್ ಅವಳನ್ನ ನೋಡ್ಕೊಂಡ್ ಬಂದ್ರೆ ತುಂಬಾನೇ ಬೆಟರ್ ಆಗಿ ಫೀಲ್ ಆಗ್ತಾಳೆ, ದಯವಿಟ್ಟು ಒಂದ್ಸತಿ ಹೋಗಿ ಅಂದಾಗ, ಇಲ್ಲಿ ನೋಡಿ ನೀವ್ ಯಾರು ಅನ್ಕೊಂಡ್ ಯಾರ ಹತ್ರ ಮಾತಾಡ್ತಾ ಇದೀರ ಅಂತ ನನ್ಗೆ ಗೊತ್ತಿಲ್ಲ, ನನ್ಗೆ ಮೀಸೋ ಅಂತ ಯಾವ್ದೇ ಒಂದು ಮಗಳಿಲ್ಲ, ದಯವಿಟ್ಟು ನೀವಿಂದ ಎದ್ದೊಟ್ಟೋಗಿ ಅಂತ ಹೇಳಿ ಹೀರೋಗೂ ಬೇಜಾರಾಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ. ಹಿಂಗಪ್ಪ ಇವ್ರಿಗೆ ಹೇಳಿ ಕನ್ವಿನ್ಸ್ ಮಾಡೋದು ಅಂತ ಯೋಚನೆನಲ್ಲೇ ಆಫೀಸ್ಗೂ ಹೋಗ್ತಾನೆ. ಆಫೀಸ್ಗೆ ಹೋದ್ರೆ ಅವ್ರ ಬಾಸ್ ಹಂಗೆ ಈಗ ಮುಗ ಬಯಕ್ಕೆ ಶುರು ಮಾಡ್ಬಿಟ್ರು, ಈ ಕೇಸಲ್ಲಿ ಏನೇ ಒಂದು ಇಂಪ್ರೂವ್ಮೆಂಟ್ ಇಲ್ಲ, ಏನೋ ಮಾಡ್ತಾ ಇದೀಯ ನೀನು, ಇನ್ಮೇಲೆ ಈ ಕೇಸ್ ಏನ್ ನೀನ್ ನೋಡ್ಕೋಬೇಕಾಗಿಲ್ಲ, ಸ್ವಲ್ಪ ದಿನ ನೀನ್ ಲೀವ್ ತಗೋ, ಆ ಕೇಸ್ ನ ಇನ್ನೊಬ್ಬ ಹ್ಯಾಂಡಲ್ ಮಾಡ್ತಾರೆ ಅಂತ ಆ ಕೇಸ್ ನ ಎತ್ತಿ ಇನ್ನೊಬ್ಬನ ಕೈಲಿ ಕೊಟ್ಬಿಟ್ರು. ಇದಕ್ಕೆ ಮೇಲೆ ನಮ್ ಹೀರೋಯಿನ್ ಮಾತಾಡ್ತಾನೆ, ಸೈಲೆಂಟ್ ಆಗಿ ಅಲ್ಲಿಂದ ಹಂಗೆ ಹಾಸ್ಪಿಟಲ್ ಗೆ ಬಂದ. ಅಲ್ಲಿ ಹೀರೋಯಿನ್ ನೋಡೋಣ ಅಂತ ಬಂದ್ರೆ ಹಾಸ್ಪಿಟಲ್ ಏನ್ ನಡೀತಾ ಇರತ್ತಂದ್ರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಏನೋ ಹೇಳಕ್ ಆಗ್ದಿರೋ ತರ ಕಾಯಿಲೆಗಳೆಲ್ಲ ಇರತ್ತಲ್ವಾ, ಅವ್ರನ್ನ ಹಾಸ್ಪಿಟಲ್ ಕಂಟಿನ್ಯೂಸ್ ಆಗಿ ಅಡ್ಮಿಟ್ ಮಾಡಿರ್ತಾರೆ. ಆ ಮಕ್ಕಳಿಗೆಲ್ಲ ಇವತ್ತೊಂದು ಬ್ರೇಕ್ ತರ ಪೇರೆಂಟ್ಸ್ ಎಲ್ಲ ಬಂದು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೈಟ್ ಎಲ್ಲ ಮಾಡಿ ಬಿಟ್ಟು ಆಟ ಆಡ್ತಾರೆ. ಆತರ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೀರೋಯಿನ್ ಜೊತೆ ಒಂದು ಹುಡುಗ ಕೂತಿದ್ದ ಅಲ್ವಾ, ಆ ಹುಡುಗ ಪಾಪ ಯಾರು ಇಲ್ದೆ ಒಬ್ನೇ ಕೂತ್ಕೊಂಡು ಬೇರೆಯವರೆಲ್ಲ ಮಾಡ್ತಾ ಇರೋದನ್ನ ನೋಡಿ ಆ ಕೈಟ್ ನ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ, ಆದ್ರೆ ಆಗ್ತಾ ಇಲ್ಲ, ತುಂಬಾ ಡಲ್ ಆಗಿರ್ತಾನೆ. ಇದನ್ನ ಗಮನಿಸೋ ಹೀರೋಯಿನ್ ಓಡೋಗ್ಬಿಟ್ಟು ಹೀರೋ ಕೈನ ಹಿಡ್ಕೊಂಡು, ಪ್ಲೀಸ್ ಪ್ಲೀಸ್ ನೀನ್ ಆ ಹುಡುಗನ್ಗೆ ಹೆಲ್ಪ್ ಮಾಡು, ಆ ಹುಡುಗನ್ಗೆ ಅಪ್ಪನ್ ತರ ಹೋಗ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳಿದಾಗ ಹೀರೋ ಅಂತಾನೆ, ಅಯ್ಯೋ ನನ್ ಕೈಲದೆಲ್ಲ ಆಗಲ್ಲ, ನಾನು ಇವಾಗ ಆಲ್ರೆಡಿ ಟೆನ್ಷನ್ ಅಲ್ಲಿ ಇದೀನಿ ಅಂದಾಗ ಹೀರೋಯಿನ್ ಅಂತಾಳೆ, ನೀವೇ ಟೆನ್ಷನ್ ಅಲ್ಲಿ ಇದೀರಾ ತಾನೆ, ಸ್ವಲ್ಪ ಸ್ಟ್ರೆಸ್ ಆದ್ರೂ ಕಡಿಮೆ ಆಗುತ್ತೆ, ಪ್ಲೀಸ್ ಪ್ಲೀಸ್ ಹೋಗಿ ಹೋಗಿ ಅಂತ ಹೇಳಿ ಫೋರ್ಸ್ ಮಾಡಿ ಕಳ್ಸಿಕೊಡ್ತಾಳೆ. ಹೀರೋ ಕೂಡ ಸರಿ ಆಯ್ತು ಅಂತ ಹೋಗಿ ಹುಡುಗನ್ ಜೊತೆ ಕೂತ್ಕೊಂಡು ತುಂಬಾ ಜಾಲಿಯಾಗಿ ಮಾತಾಡ್ಕೊಂಡು ಜೊತೆಗೆ ಕಲರಿಂಗ್ ಎಲ್ಲ ಮಾಡ್ಕೊಂಡು ಕೈಟ್ ಎಲ್ಲ ಮಾಡ್ತಾ ಇರ್ತಾರೆ. ಆಗ ಹೀರೋ ಕೇಳ್ತಾನೆ, ಏನಪ್ಪಾ ನಿನ್ಗೆ ಅಪ್ಪ ಇಲ್ವಾ ಅಂತಂದಾಗ, ನನ್ಗೆ ಅಪ್ಪ ಇದಾರೆ, ನಾನು ಇಲ್ಲಿ ಅಡ್ಮಿಟ್ ಆದಾಗಿಂದ ನನ್ಗೆ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ ಅಂತ, ಅಪ್ಪ ಹಗ್ಲೆಲ್ಲ ಗಾರೆ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ನೈಟ್ ಅಲ್ಲಿ ಡೆಲಿವರಿ ಕೆಲಸ ಮಾಡಕ್ಕೆ ಅಂತ ಹೋಗ್ತಾರೆ, ಸೊ ಇವಾಗ ಬರಕ್ ಆಗ್ಲಿಲ್ಲ ಅಂದಾಗ ಹೀರೋಗೂ ಬೇಜಾರಾಗುತ್ತೆ, ನಿನ್ಗೆ ಒಳ್ಳೆ ಅಪ್ಪ ಸಿಕ್ಕಿದ್ದಾರೆ ಕಣೋ ಅಂತ. ಹಂಗೆ ಅವ್ರ ಹತ್ರ ಜಾಲಿಯಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಕೈಟ್ ಎಲ್ಲ ಬಿಟ್ಟು ಸಕ್ಕತ್ ಎಂಜಾಯ್ ಮಾಡ್ತಾರೆ. ಆ ಟೈಮಲ್ಲಿ ಜಿನ್ನು ಒಳಗಡೆ ಬರ್ತಾರೆ ಗೇಟ್ ನ ದಾಟ್ಕೊಂಡು. ಅದ್ರೆ ನೋಡಿದ ತಕ್ಷಣ ಹುಡುಗ ಐ ಅಪ್ಪ ಬಂದ್ರು ಅಂತ ಹೇಳಿದ ತಕ್ಷಣ ಹೀರೋಗೆ ಗೊತ್ತಾಗುತ್ತೆ ಜಿನ್ನೋರ್ ಮಗನೇ ಇದು ಅಂತ. ಅಷ್ಟೇ ಅಲ್ಲ ಪಾಪ ಜಿನ್ನು ತುಂಬಾ ಒಳ್ಳೆ ಮನುಷ್ಯ ಅಂತ ಕೂಡ ಅರ್ಥ ಮಾಡ್ಕೊಂಡ್ರು. ಮಗನ ಟ್ರೀಟ್ಮೆಂಟ್ ಗೆ ದುಡ್ಡು ಸಾಲ್ದೇನೆ ಹಗ್ಲು ರಾತ್ರಿ ಅಂತ ಕಷ್ಟ ಪಡೋದು ಅಲ್ದೆ ಇವರೇ ಬೇಕಂತ ನಾನೊಂದು ಪೇಷಂಟ್ ಅಂತ ಹೇಳಿ ಅಡ್ಮಿಟ್ ಆಗಿ ಬರೋ ಇನ್ಶೂರೆನ್ಸ್ ಅಮೌಂಟ್ ಇಂದ ಅವ್ರ ಮಗನ್ ಟ್ರೀಟ್ಮೆಂಟ್ ಮಾಡೋಣ ಅನ್ನೋದಕ್ಕೋಸ್ಕರ ಈ ಮಾಡ್ತಾ ಇದಾರೆ ಅಂತ ನಮ್ ಹೀರೋಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ಹೀರೋನು ಏನು ಮಾತಾಡಲ್ಲ. ಅವ್ರ ಹಂಗೆ ಒಳಗಡೆ ಬರೋ ಟೈಮ್ ಅಲ್ಲಿ ಮೀಸು ಅವರ ಅಮ್ಮ ಬಂದು ಮೀಸುನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ ಬಂದಿರೋದನ್ನ ಹೀರೋ ಗಮನಿಸ್ಬಿಟ್ಟ. ಸರಿ ಮೀಸು ನೀನು ಮೇಲೆ ಟೆರೆಸ್ ಅಲ್ಲಿ ವೇಟ್ ಮಾಡ್ತಾರೋ, ನನ್ನ ಬಂದು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಮೇಲೆ ಕಳ್ಸಿ ಇವ್ನ ಅಲ್ಲಿ ಬಂದು ನೋಡ್ತಾನೆ. ಬಟ್ ಅವ್ರ ಅಮ್ಮ ಬಂದು ವಾರ್ಡ್ ಒಳಗಡೆ ಹೋಗ್ಲಿಲ್ಲ, ಅವ್ರ ಮಗಳನ್ನ ನೋಡಿಲ್ಲ, ದೂರದಿಂದನೇ ನೋಡ್ಕೊಂಡು ಅಲ್ಲಿಂದ ರಿಟರ್ನ್ ಹೋಗ್ಬೇಕಾದ್ರೆ ಓಡೋಗಿ ಹೀರೋ ಮಾತಾಡಿಸ್ತಾನೆ. ಅದೇನಮ್ಮ ಇಲ್ಲಿವರೆಗೂ ಬಂದ್ ಹಂಗೆ ಹೋಗ್ತಾ ಇದೀರಾ, ನಿಮ್ ಮಗಳನ್ನ ನೋಡಿ 1-2 ಮಾತ್ ಮಾತಾಡಬಾರ್ದಾ, ನೀವ್ ಮಾತಾಡೋದೊಳಗೆ ಕೇಳಿಸುತ್ತೆ ಅಂತಂದಾಗ ಅವ್ರಮ್ಮ ಅಂತಾರೆ, ಇಲ್ಲಪ್ಪ ನನಗ ಅರ್ಹತೆ ಇಲ್ಲ, ಚಿಕ್ಕ ವಯಸ್ಸಲ್ಲೇ ಮಗಳಾಗಿ ಸಾಕ್ಬೇಕಾಗಿರೋಳನ್ನ ನಾನು ಹಂಗೆ ಬಿಟ್ಬಿಟ್ಟೆ, ಅವಳ ಮುಖ ನೋಡೋ ಯೋಗ್ಯತೆ ಕೂಡ ನನ್ಗಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಅಮ್ಮ 1 ನಿಮಿಷ ಇರಿ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋ ಟೈಮಲ್ಲೇ ಅಲ್ಲೇ ಹೀರೋಯಿನ್ ಇರೋದನ್ನ ಗಮನಿಸ್ಬಿಟ್ಟ. ಅದಾದ್ಮೇಲೆ ಟೆರೆಸ್ ಮೇಲೆ ಕರ್ಕೊಂಡ್ಬಂದು ಮಾತಾಡುವಾಗ ಹೀರೋ ಕೇಳ್ತಾನೆ, ನೀನ್ ಅವತ್ತು ನಿಮ್ಮ ಅಮ್ಮನ ನೋಡಕಂತಾನೆ ಆ ಜಾಗಕ್ಕೆ ಹೋಗಿದ್ದು, ಅವಾಗೆ ನಿನ್ಗೆ ಆಕ್ಸಿಡೆಂಟ್ ಆಗಿದ್ದು, ನನಗ ವಿಷಯ ಗೊತ್ತಾಯ್ತು, ಫಸ್ಟ್ ಆಫ್ ಆಲ್ ಏನ್ ನಡೀತು ಅಂತ ನನ್ಗೆ ಕ್ಲಿಯರ್ ಆಗಿ ಹೇಳು ಅಂದಾಗ ಅವಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಾನ್ ಚಿಕ್ಕ ವಯಸ್ಸಲ್ಲೇ ನಮ್ಮಮ್ಮ ನನ್ನನ್ನ ಬಿಟ್ಬಿಟ್ಟುಟೋದ್ರು, ಎಷ್ಟೇ ನಮ್ಮಮ್ಮಗೆ ನಾನ್ ನೆನ್ಪಿಲ್ಲ ಅಂತಂದ್ರು ಅವ್ರು ಮಾತಾಡ್ತಾ ಇದ್ದಿದ್ ವಾಯ್ಸ್ ಇನ್ನೂ ನನ್ ಕಿವಿಯಲ್ಲೇ ಕೇಳಿಸ್ತಾ ಇದೆ. ನಾನ್ ನಮ್ಮಮ್ಮನ ನೋಡ್ಬೇಕು ಅಂತ ತುಂಬಾನೇ ಆಸೆ ಪಟ್ಟು ನಾನ್ ಚಿಕ್ಕ ವಯಸ್ಸಲ್ಲಿ ಇತ್ತಲ್ಲ ಫೋಟೋ, ನೀವು ಅವತ್ತು ಡ್ರೋನಲ್ಲಿ ಫೋಟೋ ತಗೊಂಡ್ರಲ್ಲ, ಅದನ್ನ ಇಟ್ಕೊಂಡು ನಮ್ಮ ಎಲ್ಲಿದ್ದಾರೆ ಏನು ಅಂತ ವಿಚಾರಣೆ ಮಾಡ್ಕೊಂಡು ಆ ಜಾಗಕ್ಕೂ ಹೋದೆ. ಅಲ್ಲೋದಾಗ ಮತ್ತೆ ನಾನ್ ಚಿಕ್ಕ ವಯಸ್ಸಲ್ಲಿ ಕೇಳಿರೋ ನಮ್ಮಮ್ಮ ವಾಯ್ಸ್ ನನ್ಗೆ ಕೇಳಿಸ್ತು. ಅಷ್ಟೆಲ್ಲ ನನ್ನ ಹತ್ರ ಅವರು ಮಾತಾಡಿದ್ರು, ಏನು ಕೂದಲು ಕಟ್ ಮಾಡ್ಕೊಳಕ್ಕೆ ಬಂದಿದ್ದೀರಾ, ಓಕೆ ನೀವ್ ಅಲ್ಲೇ ವೇಟ್ ಮಾಡಿ ಕರಿತೀನಿ ಅಂತ ಹೇಳಿದ್ರು. ನಾನು ನಮ್ಮಮ್ಮ ಬರ್ತಾರೆ ಅನ್ನೋದಕ್ಕೋಸ್ಕರ ವೇಟ್ ಮಾಡಿದೆ. ಅವರೇ ಬಂದು ನನ್ನ ಹಿಡ್ಕೊಂಡು ಹೋಗಿ ಚೇರ್ ಅಲ್ಲಿ ಕೂರ್ಸಿದ್ರು. ನನಗಷ್ಟು ಸಂತೋಷ ಆಯ್ತು. ಅವ್ರ ಇನ್ನೇನ್ ಹೇರ್ ಕಟ್ ಮಾಡ್ಬೇಕನ್ನೋವಾಗ ನಾನ್ ಮಾತಾಡಕ್ಕೆ ಶುರು ಮಾಡಿದೆ. ಅಮ್ಮ ನಾನ್ ಯಾರಂತ ಗೊತ್ತಾಯ್ತಾ, ನಾನೇಮ್ಮ ನಿಮ್ ಮಗಳು ಮೀಸೋ, ನೋಡಿ ಎಷ್ಟು ದೊಡ್ಡೋಳಾಗಿ ಈಗ ಬಂದಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ನನ್ನ ಬಿಟ್ಬಿಟ್ಟೋದ್ರು, ನಾನೇವತ್ತು ನಿಮ್ನ ಮರ್ತಿಲ್ಲ ಅಮ್ಮ. ಈ ವರ್ಷಕ್ಕೆ ನನಗೆ 25 ಇಯರ್ಸ್ ಆಗ್ತಿದೆ, ನಿಮ್ಮನ್ನ ನೋಡೋಣ ಅಂತ, ನಿಮ್ ಮಾತನ್ನ ಕೇಳಿಸ್ಕೊಳ್ಳೋಣ ಅಂತ ತುಂಬಾ ಕಾತರದಿಂದ ಬಂದಿದ್ದೀನಿ ಅಂದಾಗ ಅವ್ರಮ್ಮ ಅಂತಾರೆ, ಏನು ಮೀಸೋನಾ, ನನಗಾತ್ರ ಮಗಳು ಯಾರು ಇಲ್ಲ, ನೀವೇನೋ ಕನ್ಫ್ಯೂಸ್ ಆಗಿ ಬಂದಿದ್ದೀರ ಅಂತ ಕಾಣಿಸುತ್ತೆ, ಫಸ್ಟ್ ಇಂದ ಹೋಗಿ ಅಂತಂದಾಗ ಅವಳಂತಾಳೆ, ಇಲ್ಲಮ್ಮ ನಾನ್ ನಿಮ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಬಂದಿಲ್ಲ, ನಾನೀಗ ದೊಡ್ಡೋಳಾಗಿದ್ದೀನಲ್ಲ, ನಾನ್ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋಣ ಅಂತ ಬಂದಿದ್ದೀನಿ. ಯಾಕಂದ್ರೆ ಮಗಳು ಹೆಂಗಿದ್ದಾಳೋ ಏನೋ ಅಂತ ಹೇಳಿ ನಿಮ್ಮಲ್ಲಿ ಒಂದು ಬೇಜಾರು ಇರತ್ತಲ್ವಾ, ಅದ್ರಿಂದನೇ ನಾನು ನಿಮ್ಮನ್ನ ನೋಡಿ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಅಂದಾಗ ಅವ್ರಮ್ಮ ಅಂತಾರೆ, ನನ್ಗಾತ್ರ ಮಗಳೇ ಇಲ್ಲ ಅಂತ ಹೇಳ್ತಾ ಇದೀನಿ, ಇನ್ ಬೇಜಾರಲ್ಲಿ ನಾನೇನಕ್ಕಮ್ಮ ಇರ್ತೀನಿ, ನೀನೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ಬಿಡ್ತಾರೆ. ಅದೇ ಪಾಪ
ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಆತರ ಬರ್ಬೇಕಾದ್ರೆ ಅವಳು ಈ ಶಾಪ್ ಒಳಗಡೆ ಹೋಗೋದಕ್ಕೂ ಮುಂಚೆನೆ ಅವಳು ವಾಕಿಂಗ್ ಸ್ಟಿಕ್ ನ ಫೋಲ್ಡ್ ಮಾಡಿ ಅವಳ ಬ್ಯಾಗ್ ಅಲ್ಲಿ ಇಟ್ಟಿರ್ತಾಳೆ, ಬಟ್ ಜಿಪ್ ಹಾಕಿರೋದಿಲ್ಲ. ಈಗ ಶಾಪ್ ಇಂದ ಹೊರಗಡೆ ಬರ್ಬೇಕಾದ್ರೆ ಸ್ಟಿಕ್ ನ ಬಿಟ್ಬಿಟ್ಟಿರ್ತಾಳೆ. ನಾನು ಅವತ್ತು ಸ್ಟಿಕ್ ನ ಅಲ್ಲಿ ಬಿಟ್ಬಿಟ್ಟೆ. ಸರಿ ಮತ್ತೆ ಹೋಗಿ ಎತ್ಕೊಳ್ಳೋಣ ಅಂತ ನನ್ಗೆ ಯೋಚನೆ ಬಂತು. ಆದ್ರೆ ಆಲ್ರೆಡಿ ಅಮ್ಮ ನನ್ ಮೇಲೆ ತುಂಬಾನೇ ಕೋಪವಾಗಿ ಮಾತಾಡ್ತಾ ಇದ್ರು. ಈಗ ನಾನ್ ಮತ್ತೆ ಒಳಗಡೆ ಹೋದ್ರೆ ಇನ್ನೂ ಕೋಪ ಮಾಡ್ಕೊಳ್ತಾರೇನೋ, ನನ್ನ ನೋಡಿದ್ದಕ್ಕೆ ಇನ್ನಷ್ಟು ಬೇಜಾರ್ ಮಾಡ್ಕೊಳ್ತಾರೇನೋ ಅಂತ ತುಂಬಾನೇ ಬೇಜಾರಾಗಿ ಇಷ್ಟು ಕಷ್ಟಪಟ್ಟು ಅಮ್ಮನ ಹುಡ್ಕೊಂಡ್ ಬಂದ್ನಲ್ವಾ, ಆದ್ರೆ ನನ್ನ ತುಂಬಾನೇ ನೆಗ್ಲೆಕ್ಟ್ ಮಾಡ್ಬಿಟ್ರಲ್ವಾ ಅಂತ ಬೇಜಾರಲ್ಲಿ ನಾನು ಹಂಗೆ ನಡ್ಕೊಂಡ್ ಬರ್ತಾ ಇದ್ದೆ. ಅವಾಗೆ ಆಕ್ಸಿಡೆಂಟ್ ಆಗಿದ್ ನೆಕ್ಸ್ಟ್ ಮಿನಿಟೆ ನನ್ ಬಾಡಿನ ನಾನೇ ರೋಡಲ್ಲಿ ನೋಡೋ ತರ ಆಯ್ತು. ನನ್ ಬಾಡಿನ ಬಿಟ್ಟು ನನ್ನ ಆತ್ಮ ಮಾತ್ರ ಹೊರಗಡೆ ಬಂದಿತ್ತು ಅಂತ ಎಲ್ಲಾ ನಿಜನ ಹೇಳ್ತಾರೆ. ಈ ತರ ಹೇಳ್ಕೊಂಡೆ ಹಂಗೆ ಒಂಥರ ಎದೆನೆಲ್ಲ ಇಟ್ಕೊಂಡು ಅವಳ ಬಾಡಿ ಎಲ್ಲ ಒಂಥರ ಮೂವ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಮೇಲಿಂದ ಕೆಳಗಡೆ ಬಿದ್ದೇ ಬಿಟ್ಲು. ನಮ್ ಹೀರೋನು ಹಂಗೆ ಅವಸರವಾಗಿ ಕೆಳಗಡೆ ನೋಡ್ತಾನೆ, ಬಟ್ ಅವಳು ಮಾಯಾನೇ ಆಗ್ಬಿಟ್ಲು. ಅವ್ನ್ಗೆ ಅರ್ಥ ಆಯ್ತು ವಾರ್ಡಲ್ಲಿ ಏನೋ ನಡೀತಾ ಇದೆ ಅಂತ. ತಕ್ಷಣ ಹೋಗಿ ವಾರ್ಡಲ್ಲಿ ನೋಡಿದ್ರೆ ಹಂಗೆ ಅವಳಿಗೆ ಮೂಗಲ್ಲಿ ಬಾಯಲೆಲ್ಲ ಬ್ಲಡ್ ಬರ್ತಾ ಇರುತ್ತೆ. ತುಂಬಾನೇ ಸೀರಿಯಸ್ ಕಂಡೀಷನ್ ಆಗ್ಬಿಡಿದಾಳೆ ಅಂತಾನೆ ಹೇಳ್ಬೇಕು. ಹೀರೋಗಂತೂ ಏನು ಅರ್ಥ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ. ಅವಳನ್ನ ಐಸಿಯುಗೆ ಶಿಫ್ಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಡೇ ಹೀರೋ ಅವ್ರ ಆಫೀಸ್ ಅಲ್ಲಿ ತೋರಿಸಿದ್ರೆ ಈ ಕೇಸ್ ನ ಹೀರೋ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಮೀಸೋ ಕೇಸ್ ನ ಬೇರೆಯವ್ರಿಗೆ ಕೊಟ್ಟಿದ್ರಲ್ವಾ, ಅವ್ನ್ ಬಂದ್ಬಿಟ್ಟು ಈ ಕೇಸ್ ನ ಆಲ್ಮೋಸ್ಟ್ ಮುಗಿಸೋ ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾನೆ. ಏನಂದ್ರೆ ಹೀರೋಯಿನ್ ಬಂದು ಸೂಸೈಡ್ ಮಾಡ್ಕೊಂಡಿರೋದು, ಅದಕ್ಕೋಸ್ಕರನೇ ಅವಳು ವಾಕಿಂಗ್ ಸ್ಟಿಕ್ ನ ತಗೊಂಡೋಗಿಲ್ಲ ಅಂತ ಕೇಸ್ ನ ಇತರ ಹೇಳಿರೋದು. ಸೊ ಅವ್ರ ಫ್ರೆಂಡ್ ಹತ್ರ ಇದನ್ನೆಲ್ಲ ಕನ್ವಿನ್ಸ್ ಮಾಡಿ ಅಮೌಂಟ್ ಎಲ್ಲ ಕೊಡೋದಕ್ಕೆ ಮಾತಾಡ್ಬಿಟ್ಟಿರ್ತಾರೆ. ನಮ್ ಹೀರೋಗ್ ಅರ್ಥ ಆದ್ರೂ ಇವಾಗ ಅವನ ಕೇಸಲ್ಲಿ ಇನ್ವಾಲ್ವ್ ಆಗೋ ತರ ಇಲ್ವಲ್ಲ. ಸರಿ ಹೀರೋಯಿನ್ ಹೆಂಗಿದ್ದಾಳೆ ಏನು ನೋಡೋಣ ಅಂತ ಹೇಳಿ ಅವನು ಹಾಸ್ಪಿಟಲ್ ಗೆ ಬರ್ತಾನೆ. ಬಂದು ನೋಡೋಷ್ಟ್ರಲ್ಲಿ ಅಲ್ಲಿ ಹೀರೋಯಿನ್ ಅವ್ರ ಫ್ರೆಂಡ್ ನಿಂತಿರ್ತಾರೆ. ಹೀರೋಯಿನ್ ಬಂದು ಮದ್ವೆಗೆ ಹೋಗಿರ್ತಾಳಲ್ಲ, ಅಲ್ಲೊಂದ್ ಫ್ರೆಂಡ್ ಮದ್ವೆ ಆಯ್ತಲ್ವಾ, ಆ ಹುಡುಗಿನೇ ಜಾಗಕ್ಕೆ ಬಂದಿರೋದು. ಅವಳನ್ನ ನೋಡಿ ನಮ್ ಹೀರೋ ಎಲ್ಲಾ ನಿಜಾನ ಹೇಳ್ತಾನೆ. ಇತರ ಅವ್ರ ಅಮ್ಮ ಸಿಕ್ಕಿದಾರೆ, ಬಟ್ ನಾನ್ ಮಾತಾಡ್ದೆ, ಅವ್ರು ಇಲ್ಲಿ ಬಂದು ಅವಳನ್ನ ಮಾತಾಡ್ಸೋ ತರ ಇಲ್ಲ. ಅಟ್ಲೀಸ್ಟ್ ಇವಳಿಗೆ ಎಷ್ಟು ಸೀರಿಯಸ್ ಆಗಿದ್ದಾಳೆ, ಎಷ್ಟು ದಿನ ಬದುಕ್ತಾಳೆ ಅಂತ ಗೊತ್ತಿಲ್ಲ. ಬದುಕೋ ಕೊನೆ ಮೂಮೆಂಟ್ ಅಲ್ಲಾದ್ರೂ ಅವ್ರ ಅಮ್ಮ ಜೊತೆ ಇರ್ಬೇಕು ಅಂತ ಅವಳಿಗೆ ಆಸೆ ಇರುತ್ತಲ್ವಾ, ಅದಕ್ಕೆ ನಾವು ಟ್ರೈ ಮಾಡ್ಬೋದಲ್ವಾ ಅಂತ ಅವ್ರ ಫ್ರೆಂಡ್ ಹತ್ರ ಮಾತಾಡೋ ಕನ್ವಿನ್ಸ್ ಮಾಡಿ ಅವ್ರ ಅಮ್ಮನ ನೋಡಕ್ಕೆ ಅಂತ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಆ ಹುಡುಗಿನೂ ಒಳಗಡೆ ಹೋಗ್ಬಿಟ್ಟು ಅವ್ರ ಅಮ್ಮಗೆ ಎಷ್ಟೋ ಹೇಳಿ ಟ್ರೈ ಮಾಡಕ್ಕೆ ನೋಡ್ತಾರೆ, ಬಟ್ ಅವ್ರಮ್ಮ ಇಲ್ಲಮ್ಮ ನನ್ ಕೈಯಲ್ಲಿ ಆಗೋದಿಲ್ಲ, ನಾನ್ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ನಮ್ ಹೀರೋಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ರಿಟರ್ನ್ ಹಾಸ್ಪಿಟಲ್ ಗೆ ಬಂದ್ಬಿಟ್ರು. ಅಲ್ಲಿ ಮಲ್ಕೊಂಡಿರೋ ಮೀಸೋನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹಂಗೆ ಮನೆ ಕಡೆ ನಡ್ಕೊಂಡು ಹೋಗ್ತಾರೆ. ಅದನ್ನ ಮೇಲಿಂದ ಮೀಸೋ ಕೂಡ ನೋಡಿ ತುಂಬಾನೇ ಫೀಲ್ ಮಾಡ್ತಾಳೆ. ನಮ್ ಹೀರೋ ಹಂಗೆ ಒಂದ್ ಜಾಗದಲ್ಲಿ ಕುತ್ಕೊಂಡು ಡಲ್ ಆಗಿರ್ಬೇಕಾದ್ರೆ ಆ ಜಾಗಕ್ಕೆ ಜಿನ್ ಅನ್ನೋರು ಬರ್ತಾರೆ. ನೋಡಕ್ಕೆ ತುಂಬಾ ಟಯರ್ಡ್ ಆಗಿ ತುಂಬಾನೇ ಫೀಲ್ ಮಾಡೋ ತರ ಇದೆಯಾ, ತಗೋಪ ಈ ಡ್ರಿಂಕ್ಸ್ ನ ಕುಡಿ ಅಂತ ಕೊಡ್ತಾರೆ. ಆಗ ಹೀರೋ ಕೇಳ್ತಾರೆ, ಹೌದು ಜಿನ್, ನಿನ್ ಮಗ ಇತರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ ಅಂತ ಯಾಕೆ ನನ್ನ ಹತ್ರ ನೀನ್ ಹೇಳಿಲ್ಲ ಅಂದಾಗ ಜಿನ್ ಹೇಳ್ತಾರೆ, ಹೇಳಿ ಮಾತ್ರ ಏನ್ ಪ್ರಯೋಜನ, ಅದ್ರಲ್ಲೂ ನಾನು ನಿಮ್ ಹತ್ರ ಹೇಳೋದನ್ನ ಮರ್ತ್ಬಿಟ್ಟೆ. ಇನ್ಮೇಲೆ ನನ್ಗೆ ಇನ್ಶೂರೆನ್ಸ್ ಅಮೌಂಟ್ ಎಲ್ಲ ಏನು ಬೇಡ, ಹಗ್ಲು ರಾತ್ರಿ ನಾನ್ ಕಷ್ಟಪಟ್ಟು ನನ್ ಮಗನ ನಾನ್ ಕಾಪಾಡ್ಕೊಂತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಕರೆದ್ಬಿಟ್ಟು ಹೇಳ್ತಾನೆ, ಜಿನ್ ಒಂದ್ ನಿಮಿಷ, ನೀವು ಒಳ್ಳೆ ಮನುಷ್ಯನ ಕೆಟ್ಟವನ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಒಂದು ಒಳ್ಳೆ ಅಪ್ಪ ಅಂತ ಮಾತ್ರ ನಾನು ಹೇಳ್ಬಲ್ಲೆ ಅಂತ ಹೇಳ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಮೀಸಲು ನೋಡೋದಕ್ಕೆ ಅಂತ ಅವ್ರ ಅಮ್ಮ ಬಂದಿರ್ತಾರೆ. ಅವ್ರಮ್ಮ ಮಾತ್ರ ಅಲ್ಲ, ಅವ್ರಿಗೆ ಇನ್ನೊಂದ್ ಮ್ಯಾರೇಜ್ ಆಗಿ ಒಂದ್ ಮಗು ಹುಟ್ಟಿರತ್ತಲ್ಲ ಹುಡುಗಿ, ಆ ಹುಡುಗಿನೋ ಜಾಗಕ್ಕೆ ಬಂದಿರ್ತಾಳೆ. ಈ ವಿಷಯ ನಮ್ ಹೀರೋಗೆ ಗೊತ್ತಾಗಿದ ತಕ್ಷಣ ಅವ್ನು ಕೂಡ ಹಾಸ್ಪಿಟಲ್ ಗೆ ಬರ್ತಾನೆ. ಅದಾದ್ಮೇಲೆ ಅವ್ರಿಬ್ಬರನ್ನ ಸಪರೇಟ್ ಆಗಿ ಕೂರಿಸಿ ಮಾತಾಡುವಾಗ ಹೀರೋ ಹೇಳ್ತಾನೆ, ನೀವೇನು ಬೇಜಾರ್ ಮಾಡ್ಕೊಂಡ್ಬೇಡಿ ಅಮ್ಮ, ಹೀರೋಯಿನ್ ಮೇಲೆ ಬರೋ ಇನ್ಶೂರೆನ್ಸ್ ಅಮೌಂಟ್ ನಿಮ್ ಕೈಗೆ ಬರೋ ತರ ನಾನ್ ಮಾಡ್ತೀನಿ. ಅವ್ರ ಗಾರ್ಡಿಯನ್ ಗೆ ಹೋಗೋದು, ಬಟ್ ನಿಮಗ್ ಬರೋ ತರ ನಾನ್ ಮಾಡ್ತೀನಿ, ನೀವೇನು ಬೇಜಾರ್ ಮಾಡ್ಕೊಂಡ್ಬೇಡಿ ಅಂದಾಗ ಅವ್ರಮ್ಮ ಅಂತಾರೆ, ನಾನ್ ದುಡ್ಗೋಸ್ಕರ ಇಲ್ಲಿ ಬಂದಿಲ್ಲಪ್ಪ, ಒಂದ್ ಅಮ್ಮ ಸ್ಥಾನದಲ್ಲಿ ನಿಂತು ಮಗಳನ್ನ ನೋಡ್ಕೊಬೇಕಾಗಿತ್ತು, ಆ ಕೆಲ್ಸನ ನಾನ್ ಮಾಡಿಲ್ಲ, ದುಡ್ಗೋಸ್ಕರ ನಾನ್ ಬಂದಿಲ್ಲ, ನೀವ್ ಅದನ್ನ ಅರ್ಥ ಮಾಡ್ಕೊಳ್ಳಿ, ಇನ್ಮೇಲೆ ನನ್ ಮಗಳನ್ನ ನಾನೇ ನೋಡ್ಕೋಬೇಕು ಅನ್ಕೊಂಡಿದೀನಿ ಅಂತ ಹೇಳಿದಾಗ ಹೀರೋಗೆ ಸಂತೋಷ ಆಗುತ್ತೆ. ಇದ್ರೂ ಅವ್ರ ಮಗಳಿಗೆ ಸಖತ್ ಟೆನ್ಷನ್ ಆಗುತ್ತೆ. ಅವ್ರ ಹಂಗೆ ನಡ್ಕೊಂಡ್ ಬರುವಾಗ ಅವ್ರ ಮಗಳು ಹೇಳ್ತಾಳೆ, ನಾವೇ ಆಲ್ರೆಡಿ ಈಗ ಕಷ್ಟದಲ್ಲಿದೀವಿ, ಸಾಲಕ್ಕೆ ಸಿಕ್ಕಾಕೊಂಡಿದೀವಿ, ಹಿಂಗಿರ್ಬೇಕಾದ್ರೆ ಇದ್ರ ಬೆಡ್ ರಿಡನ್ ಆಗಿರೋ ಹುಡುಗಿನ ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದೀರಾ, ಜೊತೆಗೆ ಇನ್ಶೂರೆನ್ಸ್ ಅಮೌಂಟ್ ಬೇಡ ಅಂತಿದ್ದೀರಾ, ಏನ್ ಮಾಡ್ಕೊಳ್ಳಿ, ನನ್ಗಿದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ಲು. ಅದಾದ್ಮೇಲೆ ಅವ್ರ ಅಮ್ಮನು ಮೀಸೋ ಮಲ್ಕೊಂಡಿರೋ ಬೆಡ್ ಹತ್ರ ಬಂದು ನೋಡ್ತಾರೆ. ಅವ್ಳ ಕೈನ ಹಿಡ್ಕೊಂಡು ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾರೆ, ಒಂದು ತಾಯಾಗಿ ಚಿಕ್ಕ ವಯಸ್ಸಿಂದ ನಾನು ನಿನ್ ಜೊತೆ ಇರ್ಬೇಕಾಗಿತ್ತು, ನಿನ್ನ ಎಲ್ಲ ಯೋಗಕ್ಷೇಮಗಳು ನೋಡ್ಕೊಬೇಕಾಗಿತ್ತು, ಆದ್ರೆ ನಾನು ಅವಾಗ ಕೆಲಸ ಮಾಡಿಲ್ಲ. ಇಷ್ಟು ವರ್ಷ ಆದ್ಮೇಲೆ ನನ್ ವಾಯ್ಸ್ ನ ಮಾತ್ರ ನೆನ್ಪಿಟ್ಕೊಂಡು ನನ್ನ ನೋಡೋದಕ್ಕೋಸ್ಕರ ನೀನ್ ಆ ಜಾಗಕ್ಕೆ ಬಂದೆ, ಆದ್ರೆ ಅವಾಗೂನು ನನ್ ಮಗಳೇ ಅಂತ ನನ್ಗೆ ಗೊತ್ತಿದ್ರು ಇಲ್ಲ ನಿನ್ ಮಗಳಲ್ಲ ಅಂತ ನಿನ್ ಮನ್ಸಿಗೆ ನೋಯಿಸ್ಬಿಟ್ಟು ನಾನು ಅಲ್ಲಿಂದ ಕಳಿಸ್ಬಿಟ್ಟೆ ಅಲ್ವಾ, ಆ ಬೇಜಾರಲ್ವಾ ನಿನ್ಗೆ ಆಕ್ಸಿಡೆಂಟ್ ಆಗಿದ್ದು, ನಿನ್ನ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ವಾ ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾರೆ, ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ. ನಾನು ಅರ್ಥ ಮಾಡ್ಕೊಳ್ದೆ ಹೊಟ್ಟೋದ್ನಲ್ಲ ಅಂತ ಹೇಳ್ತಾರೆ. ಈ ಮಾತ್ನೆಲ್ಲ ಅಲ್ಲೇ ಡೋರ್ ಹತ್ರ ನಿಂತ್ಕೊಂಡಿರೋ ಆತ್ಮವಾಗಿರೋ ನಮ್ ಹೀರೋಯಿನ್ ಕೂಡ ಕೇಳಿಸ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಹಂಗೆ ಇವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸಿದ್ರೆ ನಮ್ ಹೀರೋ ಆಸ್ ಯೂಶುವಲ್ ಆಫೀಸ್ಗೆ ಹೋಗಿರ್ತಾನೆ. ಅಲ್ಲಿ ಆ ಬಾಸ್ಗಂತೂ ಸಖತ್ ಟೆನ್ಷನ್ ಆಗ್ಬಿಟ್ಟಿರುತ್ತೆ, ಯಾಕಂದ್ರೆ ಹೆಂಗೋ ಮಾತಾಡಿ ಅಮೌಂಟ್ ನ ಸೆಟಲ್ ಮಾಡ್ಬೇಕು ಅಂತ ನೋಡಿರ್ತಾರೆ. ಆದ್ರೆ ಈಗ ಅವ್ರ ಅಮ್ಮ ಬಂದು ಅಮೌಂಟ್ ನ ತಗೊಳಲ್ಲ ಅಂತ ಇದಾರೆ, ಮತ್ತೆ ನಾವ್ ಎಲ್ ಸ್ಟಾರ್ಟ್ ಮಾಡಿದ್ವು ಅಲ್ಲೇ ಬಂದು ನಿಂತ್ಬಿಟ್ವಿ ಅಂತ ಸಖತ್ ಟೆನ್ಷನ್ ಆಗ್ತಾರೆ. ಅದ್ರಲ್ಲೂ ಮುಖ್ಯವಾಗಿ ಆ ಹುಡುಗಿಗೆ ಒಂದು ಅಮ್ಮ ಇದ್ದಾರೆ ಅಂತ ಅವ್ರ ಅಮ್ಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ ನಮ್ ಹೀರೋ ಅಂತಾನೆ ಗೊತ್ತಾಗಿ ಆ ಬಾಸ್ ಬಂದು ನಮ್ ಹೀರೋ ಮೇಲೆನೆ ಕೋಪ ಪಡ್ತಾರೆ, ಇಲ್ಲಿ ಏನೋ ಕೆಲಸ ಮಾಡಿಟ್ಟಿದ್ಯಾ ನೀನು ಅಂತ. ಆದ್ರೆ ನಮ್ ಹೀರೋ ಎದ್ ನಿಂತ್ಕೊಳ್ತಾರೆ ನೋಡಿ, ಆಫೀಸ್ಗೆ ಯಪ್ಪ ಭಯ ಪಟ್ಬಿಟ್ಟ, ಹೊಡಿಯೋ ತರ ಎದ್ ನಿಂತ್ಕೊಂತಾನೆ. ಇದ್ರೂ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ ತುಂಬಾ ಬೇಜಾರಲ್ಲಿ. ಹಂಗೆ ಹಾಸ್ಪಿಟಲ್ ಮೇಲೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಹೀರೋಯಿನ್ ಬಂದು ಮಾತಾಡ್ತಾಳೆ, ಏನ್ ಸರ್ ಒಬ್ರೇ ಕುತ್ಕೊಂಡಿದ್ದೀರಾ, ಏನೋ ಯೋಚನೆ ಮಾಡ್ತಾ ಇರೋಂಗಿದ್ದೀರಾ ಅಂದಾಗ ಹೀರೋ ಅಂತಾನೆ, ಏನಿಲ್ಲ ಹಂಗೆ ಸುಮ್ನೆ ಕುತ್ಕೊಂಡಿದ್ದೆ, ನೀನೇನೋ ತುಂಬಾ ಸಂತೋಷವಾಗಿದ್ಯಾ ಅಂತ ಕಾಣಿಸುತ್ತೆ, ಅಮ್ಮ ಬೇರೆ ಜೊತೆಗೆ ಇದಾರೆ, ನಿನ್ನ ನೋಡ್ಕೊಳ್ತಾ ಇದಾರೆ ಅಂದಾಗ ಅವಳಂತಾಳೆ, ಹೌದು ಸರ್ ಅಮ್ಮ ಜೊತೆಗೆ ಇದಾರೆ ಅಂತ ಒಂದ್ ಕಡೆ ಸಂತೋಷ ಆದ್ರೂನು ಒಂದ್ ಕಡೆ ನನ್ಗೆ ತುಂಬಾನೇ
ಬೇಜಾರಾಗ್ತಿದೆ. ಇಷ್ಟು ವರ್ಷ ಅಮ್ಮನ ಮಿಸ್ ಮಾಡ್ಕೊಂಡೆ, ಈಗ ಪಕ್ಕದಲ್ಲೇ ಇದ್ರು ಅವ್ರು ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಅವ್ರ ಕಣ್ಣೀರ್ನ ಒರ್ಸಕ್ ಆಗ್ದಿರೋ ತರ ಪರಿಸ್ಥಿತಿಯಲ್ಲಿ ಇದೀನಿ. ಪಾಪ ಹಗ್ಲೆಲ್ಲ ಕೆಲಸ ಮಾಡ್ಕೊಂಡು ನೈಟ್ ಎಲ್ಲ ನನ್ನ ನೋಡ್ಕೊಂಡು ನನ್ನ ಈ ಪರಿಸ್ಥಿತಿಗೆ ಅವರೇ ಒಂದು ಕಾರಣ ಆಗ್ಬಿಟ್ರೇನೋ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇದಾರೆ ಸರ್. ನನ್ ಕೈಲಿ ಅದನ್ನ ನೋಡಕ್ ಆಗ್ತಲ್ಲ, ಅದಕ್ಕೆ ನಿಮ್ ಹತ್ರ ಹೆಲ್ಪ್ ಕೇಳೋಣ ಅಂತ ಬಂದೆ. ನಾನ್ ಮಲ್ಗಿದ್ದೀನಲ್ವಾ, ಆ ಜಾಗದಲ್ಲಿ ಹೋಗ್ಬಿಟ್ಟು ಆಕ್ಸಿಜನ್ ವೈರ್ ನ ಕಟ್ ಮಾಡಿ ಬಿಟ್ಬಿಡ್ತೀರಾ, ನಾನ್ ಸತ್ತೋದ್ರೆ ಆದ್ರೂ ಅಟ್ಲೀಸ್ಟ್ ನಮ್ಮಮ್ಮ ಸಂತೋಷವಾಗಿರ್ತಾರೇನೋ ಅನ್ನೋ ತರ ಅಂದಾಗ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಏನಂತ ಮಾತಾಡ್ತಾ ಇದೀಯಾ, ಯಾವ್ದೇ ಕಾರಣಕ್ಕೂ ಇಷ್ಟಪಟ್ಟಿರೋರ್ನ ನೋಡ್ಕೊಳ್ಳೋದಕ್ಕೆ ಯಾರಿಗೂ ಬರ್ಡನ್ ಆಗಲ್ಲ, ಯಾರಿಗೂ ಕಷ್ಟನೂ ಆಗಲ್ಲ, ನೀನ್ ಅನ್ಕೊಂಡಿರೋ ತರ ಅಲ್ಲ ಅಂತ ಹೇಳಿ ಇವಾಗ ಅವ್ರ ಹೆಂಡತಿ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಆಕ್ಚುಲಿ ನಂದು ನಾನು ಹೆಂಡತಿದು ಲವ್ ಮ್ಯಾರೇಜ್, ತುಂಬಾನೇ ಸಂತೋಷವಾಗಿದ್ವಿ ಅಂತಾನೆ ಹೇಳ್ಬೇಕು. ಜೀವನದಲ್ಲಿ ಏನೇ ಬಂದ್ರು, ಏನೇ ಕಷ್ಟ ಸುಖ ಬಂದ್ರು ಇಬ್ರು ಹಂಚ್ಕೊಂಡು ಬದುಕ್ತಾ ಇದ್ವಿ. ಆತರ ಇರ್ಬೇಕಾದ್ರೆ ಒಂದಿನ ಸಡನ್ ಆಗಿ ಅವ್ರ 2 ಕಾಲೂನು ಪ್ಯಾರಲೈಸ್ ಆಗೋಯ್ತು ಅಷ್ಟೇ. ಇನ್ನ ಅವಳು ಬದುಕಿರೋವರೆಗೂ ಎದ್ದು ನಡಿಯಕ್ಕಾಗಲ್ಲ ಅಂತ ಡಾಕ್ಟರ್ಸ್ ಹೇಳ್ಬಿಟ್ರು. ಅವಾಗಿಂದ ನಾನೇ ನನ್ನ ಹೆಂಡತಿನ ನೋಡ್ಕೊಂಡಿದ್ದು, ಆದ್ರೆ ಯಾವಾಗ ಅವಳು ನನಗೆ ಭಾರವಾಗಿರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹೆಂಡತಿ ಯಾವಾಗೂ ನನ್ನ ಕೇಳೋಳು, ನಾನ್ ನಿಮ್ಗೆ ಬರ್ಡನ್ ಆಗಿದ್ದೀನ ರೀ, ನನ್ನಿಂದ ನಿಮ್ಗೆ ಕಷ್ಟ ಆಗ್ತಾ ಇದೆಯಾ ಅಂತ. ಆದ್ರೆ ನಾನ್ ಹೇಳ್ತಾ ಇದ್ದೆ, ಇಲ್ಲಮ್ಮ ನೀನ್ ಏನಕ್ ನನಗ್ ಕಷ್ಟ ಆಗ್ತೀಯಾ, ನೀನ್ ನನ್ನ ಜೀವನದಲ್ಲಿ ಒಂದು ಭಾಗ, ನಾನು ಯಾವತ್ತೂ ನಿನ್ನ ಕಷ್ಟವಾಗಿ ಫೀಲ್ ಮಾಡ್ಸಲ್ಲ, ನಾನ್ ಫೀಲು ಆಗೋದಿಲ್ಲ ಅಂತ ಅವಳ ಹತ್ರ ಅಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೆ. ಬಟ್ ಒಂದ್ ಸ್ಟೇಜ್ ಗೆ ಅವಳು ಏನ್ ಅರ್ಥ ಮಾಡ್ಕೊಂಡ್ಲೋ ಏನೋ, ನನ್ ಮೇಲೆ ತುಂಬಾನೇ ಕೋಪ ತೋರ್ಸಕ್ಕೆ ಶುರು ಮಾಡಿದ್ಲು. ಯಾಕೆ ಇನ್ ನಡುವೆ ನನ್ನ ನೋಡಿದ್ರೆ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ, ನಾನ್ ನಿಮ್ಗೆ ತುಂಬಾನೇ ಬರ್ಡನ್ ಆಗಿದ್ದೀನಲ್ಲ, ಯಾವಾಗ ಸಾಯ್ತೀನೋ ಅಂತ ವೇಟ್ ಮಾಡ್ತಾ ಇದೀರಲ್ಲ ಅಂತ ಏನೋ ಇಷ್ಟಕ್ಕೂ ಮಾತಾಡಕ್ಕೆ ಶುರು ಮಾಡಿದ್ಲು. ಎಷ್ಟೇ ನನ್ ಮನ್ಸಿಗೆ ನೋವಾಗೋ ತರ ಅವಳು ಮಾತಾಡಿದ್ರೆ ಕೂಡ ನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ. ಬಿಡು ಏನೋ ಮಾತಾಡ್ತಾಳೆ ಅಂತ ಅನ್ಕೊಂಡೆ. ಅದಾದ್ಮೇಲೆ ಒಂದಿನ ಹಿಂಗೆ ಔಟಿಂಗ್ ಹೋಗೋಣ ಅಂತ ಒಂದು ಹಿಲ್ ಸ್ಟೇಷನ್ ಕಡೆ ಹೋಗಿದ್ವಿ. ಅವಳು ನಂಗೆ ವೀಲ್ ಚೇರ್ ಅಲ್ಲಿ ಸುತ್ತಿ ನೋಡಿಸ್ತಾ ಇರ್ಬೇಕಾದ್ರೆ ನನ್ಗೆ ಚಳಿ ಆಗ್ತಿದೆ, ಬ್ಲಾಂಕೆಟ್ ಬೇಕು ಅಂತ ಕೇಳಿದ್ಲು. ನಾನು ಅದನ್ನ ತಗೊಂಡ್ ಬರೋಣ ಅಂತ ಹೋದೆ. ಅಷ್ಟರಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ನಾನ್ ಬಂದು ನೋಡೋಷ್ಟ್ರಲ್ಲಿ ಅಲ್ಲಿ ವೀಲ್ ಚೇರ್ ಇರ್ಲಿಲ್ಲ. ನನ್ಗೆ ತುಂಬಾ ಭಯ ಆಯ್ತು. ನಾನು ಅವಳು ಬೆಡ್ಶೀಟ್ ಕೇಳಿದ್ದ ಅರ್ಜೆಂಟ್ ಅಲ್ಲಿ ಹೋಗೋದ್ರಲ್ಲಿ ಆ ಬ್ರೇಕ್ ಹಾಕದೆ ಹೊರಟೋದ್ನೇನೋ ಅಂತ ನೋಡಿದ್ರೆ ವೀಲ್ ಚೇರ್ ಕೆಳಗಡೆ ಹೋಗಿ ಅವಳು ಆಕ್ಸಿಡೆಂಟ್ ಆಗಿ ಬಿದ್ದಿದ್ಲು. ಅವಳ ಸಾವಿಗೆ ನಾನು ಒಂದು ಕಾರಣ ಆಗ್ಬಿಟ್ಟೆ ಅಲ್ವಾ. ಆದ್ರೆ ಯಾವತ್ತೂ ನಾನು ಅವಳನ್ನ ಒಂದು ಬರ್ಡನ್ ಆಗಿ ಫೀಲ್ ಮಾಡ್ಲೇ ಇಲ್ಲ. ನನ್ನ ಒಂದು ನಿರ್ಲಕ್ಷ್ಯದಿಂದಾನೇ ಅವಳು ಸತ್ತೋದ್ಲು ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾನೆ. ಆಗ ಹೀರೋಯಿನ್ ಒಂದ್ ಮಾತನ್ನ ಹೇಳ್ತಾಳೆ, ನಾನ್ ಫಸ್ಟ್ ನಿಮ್ಮನ್ನ ಯಾವಾಗ ಗೊತ್ತಾ ನೋಡಿದ್ದು, ನಿಮ್ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರಲ್ವಾ, ಆ ಟೈಮಲ್ಲಿ ನೀವು ಹಾಸ್ಪಿಟಲ್ಗೆ ಬಂದಿದ್ರಿ. ನೀವು ನಿಮ್ ಹೆಂಡತಿಗೋಸ್ಕರ ಎಷ್ಟೆಲ್ಲ ಹಾರಾಡ್ತಾ ಇದ್ರಿ. ನಿಮ್ ಕಣ್ಣಲ್ಲಿ ನನ್ನ ಭಯನ, ಪ್ರೀತಿನ ನಾನ್ ನೋಡ್ದೆ. ಅವಾಗೆ ನಾನ್ ಅನ್ಕೊಂಡೆ ಇಷ್ಟು ಪ್ರೀತಿಸೋರು ಕೂಡ ಒಬ್ರು ಇದಾರ ಅಂತ. ಆದ್ರೆ ಇದಕ್ಕೂ ಮುಂಚೆ ನೀವ್ ಹೇಳಿದ್ರಲ್ವಾ, ನೀವ್ ಹೇಳಿದ್ ನಿಜಾನೇ. ನೀವು ನಮ್ಮಮ್ಮ ಒಂದೇ, ಯಾವತ್ತು ನಾವು ನಿಮ್ಗೆ ಬರ್ಡನ್ ಆಗೋದಿಲ್ಲ. ನಿಮ್ ಹೆಂಡತಿ ನಾನು ಒಂದೇ. ನಾನ್ ಇವಾಗ ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀನೋ ಅವತ್ತು ನಿಮ್ ಹೆಂಡತಿ ಕೂಡ ಅದೇ ಕೆಲಸ ಮಾಡ್ಕೊಳಕ್ಕೆ ಟ್ರೈ ಮಾಡಿದಾಳೆ ಅಂತ ಹೇಳಿ ನಮ್ ಹೀರೋ ಕೈನ ಎತ್ಕೊಂಡು ಅವಳ ಕೆನ್ನೆ ಮೇಲೆ ಇಟ್ಕೊಂಡು ಕಣ್ ಮುಚ್ಕೊಳಕ್ಕೆ ಹೇಳ್ತಾರೆ. ನಮ್ ಹೀರೋ ಕೂಡ ಕಣ್ ಮುಚ್ಕೊಂಡಾಗ ಫಸ್ಟ್ ಆಫ್ ಆಲ್ ಅವತ್ ಏನಾಯ್ತು ಅಂತ ವಿಜುವಲ್ ಆಗಿ ನಮ್ ಹೀರೋ ಕಣ್ ಮುಂದೆ ಅದೆಲ್ಲ ಬರುತ್ತೆ. ಆಕ್ಚುಲಿ ನಮ್ ಹೀರೋ ವೈಫ್ ಗೆ ಕೂಡ ನಮ್ ಹೀರೋ ಅಂದ್ರೆ ತುಂಬಾನೇ ಇಷ್ಟ. ಹೀರೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ತುಂಬಾನೇ ಕಷ್ಟಪಟ್ಟು ಅವಳನ್ನ ನೋಡ್ಕೊಂತಾ ಇದ್ದಾಳೆ ಅಂತ ಅವಳಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಹೀರೋಗೆ ಅವಳ ಮೇಲೆ ಕೋಪ ಬರ್ಬೇಕು ಅನ್ನೋದಕ್ಕೋಸ್ಕರ ತುಂಬಾನೇ ರೂಡ್ ಆಗಿ ಮಾತಾಡ್ತಾ ಇದ್ಲು, ತುಂಬಾನೇ ಅವಾಯ್ಡ್ ಕೂಡ ಮಾಡ್ತಾ ಇದ್ಲು. ಅವತ್ ಅವ್ರ ಹತ್ರ ಹಿಲ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೂ ಅಷ್ಟೇ ನಮ್ ಹೀರೋ ಅವಳು ಬೆಡ್ಶೀಟ್ ಕೇಳಿದ ತಕ್ಷಣ ತಗೊಂಡ್ ಬರ್ತೀನಿ ಅಂತ ಹೋದಾಗ ಆ ವೀಲ್ ಚೇರ್ ಗೆ ಬ್ರೇಕ್ ಹಾಕ್ಬಿಟ್ಟೆ ಹೋಗಿರ್ತಾರೆ. ಆದ್ರೆ ಇನ್ಮೇಲೆ ನನ್ ಗಂಡನಿಗೆ ನಾನ್ ಬರ್ಡನ್ ಆಗಿರ್ಬಾರ್ದು, ನನಗೆ ಭೂಮಿ ಮೇಲೆನೆ ಇರಬಾರ್ದು ಅಂತ ಹೇಳಿ ಅವಳೆ ಬೇಕಂತ ಆ ಬ್ರೇಕ್ ನ ತೆಗೆದು ಮೇಲಿಂದ ಹಂಗೆ ಜಾರ್ಕೊಂಡ್ ಕೆಳಗಡೆ ಹೋಗಿ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದಿರ್ತಾಳೆ. ಇದನ್ನ ನೋಡೋ ಹೀರೋಗೆ ಏನ್ ಅನಿಸ್ತಾ ಇದೆ, ಅಯ್ಯೋ ನಾನ್ ಬ್ರೇಕ್ ಹಾಕ್ದೆ ಹೊರಟೋದ್ನೇನೋ, ಅದ್ರಿಂದನೇ ನನ್ನ ಹೆಂಡತಿ ಸತ್ತೋದ್ಲೇನೋ, ನನ್ ಕೇರ್ಲೆಸ್ನೆಸ್ ಇಂದಾನೆ ನನ್ನ ಹೆಂಡತಿ ಸತ್ತೋದ್ಲು ಅಂತ ಅವನಲ್ಲಿ ಒಂದು ಗಿಲ್ಟ್ ಕಾಡ್ತಾನೆ ಇರುತ್ತೆ. ಅದ್ರಿಂದಾನೆ ಅವತ್ ಅವ್ರ ಹೆಂಡತಿ ಫ್ಯೂನರಲ್ ಗೆ ಕೂಡ ಅವ್ನು ಹೋಗಿರೋದಿಲ್ಲ, ತುಂಬಾನೇ ಫೀಲ್ ಮಾಡಿರ್ತಾನೆ. ಆದ್ರೆ ಅವ್ನ್ ಕೇರ್ಲೆಸ್ನೆಸ್ ಇಂದ ಅಲ್ಲ, ಅವ್ರ ಹೆಂಡತಿ ಬಿಟ್ಟೋಗ್ಬೇಕು ಅನ್ಕೊಂಡಿರೋದ್ರಿಂದಾನೆ ಅವ್ಳು ಸತ್ತಿದ್ದು ಅಂತ ಅವ್ನಿಗೆ ಇವಾಗ ಅರ್ಥ ಆಯ್ತು. ಅದೇ ಫೀಲಿಂಗ್ ಇಂದಾನೆ ಕಣ್ ತೆಗ್ದು ನೋಡೋಷ್ಟ್ರಲ್ಲಿ ಮುಂದ್ಗಡೆ ಕುತ್ಕೊಂಡಿರೋದು ನಮ್ ಹೀರೋಯಿನ್ ಅಲ್ಲ, ಹೀರೋ ಅವರ ವೈಫ್ ತರ ಅವ್ನ ಕಣ್ಣಿಗೆ ಕಾಣಿಸುತ್ತೆ. ಹೀರೋ ಅವ್ರ ವೈಫ್ ಹೇಳ್ತಾಳೆ, ಸಾಯೋ ಪ್ರತಿಯೊಬ್ಬರಿಗೂ ಭಯ ಇರತ್ತೆ ರೀ, ಎಲ್ಲಿ ನಮ್ಮನ್ನ ಮರ್ತೋಗ್ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ, ಸಾಯ್ತೀವಿ ಅಂತಲ್ಲ, ನೀನ್ ಕೂಡ ನನ್ನ ಮರ್ತೋದ್ರಲ್ಲಿ ಅಂತ ತುಂಬಾ ಬೇಜಾರಾಗಿ ಕೇಳಿದಾಗ ನಮ್ ಹೀರೋಗೂ ಅಳು ಬಂದ್ಬಿಡುತ್ತೆ. ನಿನ್ನ ಹೆಂಗಮ್ಮ ನಾನ್ ಮರಿತೀನಿ, ನನ್ ಲೈಫೇ ನೀನು ಅಂತ ಹೇಳಿ ತುಂಬಾ ಫೀಲ್ ಮಾಡಿ ತುಂಬಾ ಮನ್ಸೊಡ್ದೋಗಿ ಅಳ್ಳಕ್ಕೆ ಶುರು ಮಾಡ್ತಾನೆ. ಆಗ ಹೀರೋ ಅವ್ರ ವೈಫ್ ಹೇಳ್ತಾಳೆ, ನೀವ್ ಸಂತೋಷವಾಗಿ ಜೀವನನ ಕಳಿಬೇಕು ಅನ್ನೋದಕ್ಕೋಸ್ಕರನೇ ರೀ ನಾನ್ ಈ ತರ ಒಂದು ಡಿಸಿಷನ್ ನ ತಗೊಂಡಿದ್ದು. ನಿಮ್ ಉಳ್ದಿರೋ ಎಲ್ಲಾ ಲೈಫ್ ನ ನೀವ್ ಸಂತೋಷವಾಗಿ ಬದುಕಬೇಕು, ನಾನ್ ನಿಮ್ಗೆ ಬರ್ಡನ್ ಆಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ನಿಮ್ನ ಬಿಟ್ಟು ನಾನ್ ದೂರ ಹೋಗಿದ್ದು. ನೀವ್ ಈ ತರ ಮನ್ಸೊಡ್ದೋಗಿ ನಿಮ್ಮನ್ನ ನೀವೇ ಗಿಲ್ಟಾಗಿ ಫೀಲ್ ಮಾಡ್ಕೊಂಡು ಅಳ್ತೀರಾ ಅಂತಲ್ಲ, ನಿಮ್ಮಿಂದ ನಾನೇನು ಸತ್ತಿಲ್ಲ, ನೀವ್ ಅದನ್ನ ಅರ್ಥ ಮಾಡ್ಕೊಂಡು ನನ್ ಲೈಫ್ ನ ಕೂಡ ನೀವೇ ಬದುಕಬೇಕು. ನಾನ್ ನಿಮ್ ಜೊತೆ ಎಷ್ಟೋ ಸ್ವೀಟ್ ಆದ ಮೆಮರೀಸ್ ನ ಶೇರ್ ಮಾಡ್ಕೊಂಡಿದೀನಿ, ಆ ನೆನಪುಗಳನ್ನ ನೀವು ನೆನ್ಸ್ಕೊಂಡು ಉಳಿದಿರೋ ಜೀವನನ ತುಂಬಾ ಸಂತೋಷವಾಗಿ ಬದುಕಬೇಕಂತಾನೆ ನಾನ್ ಆಸೆ ಪಡ್ತಾ ಇರೋದು ಅಂತ ತುಂಬಾ ಫೀಲ್ ಮಾಡಿ ಹೇಳಿದಾಗ ಹೀರೋಗೂ ತುಂಬಾನೇ ಅಳು ಬಂದ್ಬಿಡುತ್ತೆ. ದಯವಿಟ್ಟು ಇನ್ಮೇಲೆ ನೀವು ನನ್ನ ನೆನ್ಸ್ಕೊಂಡು ಅಳ್ಬೇಡಿ, ಸಂತೋಷವಾಗಿರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೀರೋ ಹಂಗೆ ಕಣ್ ಮುಚ್ಕೊಂಡು ಜೋರಾಗಿ ಅಳ್ತಾ ಇರ್ತಾನ. ಈಗ ಕಣ್ ತೆಗೆದ್ ನೋಡಿದ್ರೆ ಮುಂದ್ಗಡೆ ಹೀರೋಯಿನ್ ಇಲ್ಲ, ಹೀರೋ ಅವ್ರ ವೈಫು ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಹೀರೋಯಿನ್ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಕಣ್ ಬಿಟ್ಟಿರ್ತಾಳೆ, ಅವಳಿಗೆ ಯಾವಾಗಲೇ ಎಚ್ಚರ ಆಗುತ್ತೆ ಅವಾಗಲ್ಲ ಅವ್ರ ಆತ್ಮ ಆಚೆ ಕಡೆ ಬರೋದಿಲ್ವಲ್ಲ, ಸೊ ಅಲ್ಲಿ ಹೀರೋಯಿನ್ ಮರೆ ಆಗೋದ್ಲು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ನಮ್ ಹೀರೋ ಅವ್ರ ವೈಫ್ ಸತ್ತಾಗಿಂದ ನಮ್ ಹೀರೋ ಬಂದು ಮೇಲೆ ಹೋಗೇ ಇರೋದಿಲ್ವಲ್ಲ, ಅವ್ರ ರೂಮ್ ನ ನೋಡೇ ಇರೋದಿಲ್ವಲ್ಲ. ಯಾಕಂದ್ರೆ ಅಲ್ಲಿ ಹೋದ್ರೆ ಅವಳ ಬಗ್ಗೆ ಪ್ರತಿ ಒಂದು ನೆನಪು ಬಂದಾಗಲ್ಲ ನನ್ ಹೆಂಡತಿ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನೇನೋ ಅಂತ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇದ್ದಲ್ವಾ, ಅದ್ರಿಂದ ಹೋಗಿರೋದಿಲ್ಲ. ಇವಾಗ ಅವಳೇ ಬಂದಿಷ್ಟು ಕ್ಲಿಯರ್ ಆಗಿ ಹೇಳದ್ಮೇಲೆ ಅವ್ನ್ ಇವತ್ತ ರೂಮ್ ಅಲ್ಲಿ ಹೋಗಿ ನೋಡ್ತಾನೆ.
ಇರ್ತಾನೆ ಆ ರೂಮ್ ಅಲ್ಲಿ. ಅವಳು ಮತ್ತೆ ಅವನು ಅಂದ್ರೆ ನಮ್ ಹೀರೋ ಮತ್ತೆ ಹೀರೋ ಅವ್ರ ವೈಫ್ ಇಬ್ರು ಕಳೆದಿರೋ ಒಂದೊಂದು ಕ್ಷಣನ ಅವ್ನಿಗೆ ನೆನಪು ಬರುತ್ತೆ. ಎಷ್ಟು ಸಂತೋಷವಾಗಿದ್ವಿ ಅನ್ನೋ ಆ ಸ್ವೀಟ್ ಮೊಮೆಂಟ್ಸ್ ಎಲ್ಲ ಅವ್ನಿಗೆ ನೆನಪು ಬರುತ್ತೆ. ನಾವ್ ತುಂಬಾನೇ ಇಷ್ಟಪಟ್ಟಿರೋರು ನಮ್ಮನ್ನ ಬಿಟ್ಟು ಹೋದಾಗ ಅವ್ರು ನಮ್ಗೆ ಎಷ್ಟು ಕಹಿ ನೆನಪುಗಳನ್ನ ಕೊಟ್ಟೋಗಿದ್ದಾರೆ ಅಂತ ನೆನ್ಸ್ಕೊಂಡು ನಾವ್ ಜೀವನನ ವೇಸ್ಟ್ ಮಾಡ್ಕೊಬಾರ್ದು. ಅವ್ರ ಜೊತೆ ನಾವ್ ಎಷ್ಟೋ ಸಾವಿರಾರು ಸ್ವೀಟ್ ಮೆಮರೀಸ್ ನ ಕಳ್ದಿರ್ತೀವಿ. ಅದನ್ನ ನೆನ್ಸ್ಕೊಂಡ್ರೇನೆ ಸಾಕು ಅವ್ರು ನಮ್ ಜೊತೆಗೆ ಇರೋ ತರ ಫೀಲ್ ಆಗುತ್ತೆ. ಆ ತರನೇ ಇವಾಗ ಹೀರೋ ಅವ್ರ ವೈಫ್ ಜೊತೆ ಕಳ್ದಿರೋ ಅಷ್ಟು ನೆನಪುಗಳನ್ನ ನೆನ್ಸ್ಕೊಂಡು ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾನೆ. ಅಷ್ಟೆಲ್ಲ ಹಂಗೆ ನೈಟ್ ಆಗುತ್ತೆ. ಮೀಸೋನ ನೋಡಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿರೋದು. ಯಾಕಂದ್ರೆ ಮೀಸೋ ಹೇಳಿರ್ತಾಳಲ್ವಾ, ನಾನ್ ಬದುಕಿರೋದ್ರಿಂದ ನಾನ್ ಸಾಯೋವರೆಗೂ ಹಿಂಗೆ ಇರ್ತೀನಿ ಅಂತ ಡಾಕ್ಟರ್ ಹೇಳ್ಬಿಟ್ರು. ಇನ್ ನಾನ್ ಸಾಯೋವರೆಗೂ ಆ ನೋವನ್ನ ನಮ್ಮ ಅಮ್ಮ ಕೊಡಕ್ಕೆ ನಾನ್ ಇಷ್ಟ ಪಡೋದಿಲ್ಲ, ಹೆಂಗಾದ್ರೂ ಮಾಡಿ ನಾನ್ ಸಾಯೋ ತರ ಮಾಡಿ ಅಂತ ಕೇಳಿರ್ತಾಳಲ್ವಾ. ಅದ್ರಿಂದ ಅವಳು ಆಸೆ ಪಟ್ಲು ಅನ್ನೋದಕ್ಕೋಸ್ಕರ ಅವಳು ಕೊನೆದಾಗಿ ಒಂದು ಗುಡ್ ಬೈ ಹೇಳೋದಕ್ಕೋಸ್ಕರ ಬಂದಿರೋದು. ಹೀರೋ ಕೈನ ಹಿಡ್ಕೊಂಡಿದ ತಕ್ಷಣ ಮೀಸೋಗೂ ಅರ್ಥ ಆಯ್ತು ಜಾಗಕ್ಕೆ ಬಂದಿರೋದು ಲೀನೆ ಅಂತ. ಅವಳ ಕೈಲಿ ಮಾತಾಡಕ್ ಆಗೋದಿಲ್ವಲ್ಲ, ಬಟ್ ಫೀಲ್ ಮಾಡಕ್ ಆಗುತ್ತೆ. ಅವಳ ಕಣ್ಣಿಂದ ಹಂಗೆ ಕಣ್ಣೀರ್ ಬರುತ್ತೆ. ಇದನ್ನ ನೋಡಿ ನಮ್ ಹೀರೋಗೂ ತುಂಬಾನೇ ಬೇಜಾರಾಗುತ್ತೆ. ಇನ್ನ ಮೀಸೋ ಬಂದು ಭೂಮಿ ಮೇಲೆ ಇರೋದಿಲ್ಲ ಅಂತ. ಕೊನೆದಾಗಿ ಅವಳಿಗೊಂದು ಗುಡ್ ಬೈ ನ ಹೇಳಿ ಎಲ್ಲ ಡಿವೈಸ್ ನ ಕೂಡ ಆಫ್ ಮಾಡಿ ಬಿಟ್ಟ. ಅವಳ ಪ್ರಾಣ ಕೂಡ ಹೋಯ್ತು. ಇದೇ ಫೀಲಿಂಗ್ ಅಲ್ಲೇ ನಮ್ ಹೀರೋ ಕೂಡ ಹೊರಗಡೆ ಬಂದು ಕೂತ್ಕೊಂಡು ಒಂದು ವಿಷಯನ ಯೋಚನೆ ಮಾಡ್ತಾನೆ. ಇಷ್ಟು ದಿನ ನನ್ನ ಜೀವನದಲ್ಲಿ ನಡೆದಿರೋ ಎಲ್ಲಾ ಮೆಮರೀಸ್ ನ ನೆನ್ಸ್ಕೊಂಡು ನನ್ಗದೊಂದು ನೋವು ಅಂತ ಅನ್ಕೊಂಡಿದ್ದೆ. ಜೀವನನೇ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅದೇ ನೋವೇ ನಮ್ಮ ಎಲ್ಲಾ ಮೆಮರೀಸ್ಗೂ ಒಂದು ಮೆಡಿಸನ್ ಅಂತ ನನ್ಗೆ ಇವಾಗ ಅರ್ಥ ಆಯ್ತು. ನಮ್ಮಲ್ಲಿ ಸ್ವೀಟ್ ಮೆಮರೀಸು ಇರುತ್ತೆ. ಪ್ರತಿಯೊಂದಕ್ಕೂ ನಾವು ಕೆಟ್ಟದನ್ನ ನೆನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಇಷ್ಟಪಡೋರನ್ನ ದೂರ ಮಾಡ್ಕೊಂಡಾಗ ಅವರ ಜೊತೆ ಇದ್ದಿದ್ದ ಸ್ವೀಟ್ ಮೆಮರೀಸ್ ನ ನೆನ್ಸ್ಕೊಂಡ್ರೇನೆ ಸಾಕು, ನಮ್ ಜೀವನ ಹಂಗೆ ಸಂತೋಷವಾಗಿ ಕಳೆದ್ ಬಿಡ್ಬೋದು ಅಂತ ನಮ್ ಹೀರೋ ನೆನ್ಸ್ಕೊಂಡೆ ಕೂತ್ಕೊಂಡು ಈ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಇತ್ತಲ್ವಾ? ನೀವೆಲ್ಲ ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನಷ್ಟು ಮೂವೀಸ್ ನ ತರೋದಕ್ಕೆ ನಾನ್ ರೆಡಿ ಆಗಿದ್ದೀನಿ. ನೋಡೋದಕ್ಕೆ ನೀವು ಕೂಡ ರೆಡಿ ಆಗ್ಬಿಡಿ. ಓಕೆ ದೆನ್ ಮತ್ತೆ ನಿಮ್ಮನ್ನ ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.